ನನ್ನ ಹೆಸರು ಚಾರು. ಯಾವಾಗಲೂ ಅಪ್ಪ ಅಮ್ಮ ಹೀಗೇಕೆ ಇರುತ್ತಾರೆ? ಅವರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಅವರ ಬೇಕು ಬೇಡಗಳನ್ನು ವಿಚಾರಿಸಿಕೊಳ್ಳುತ್ತಾರೆ. ಮಕ್ಕಳ ಖುಷಿಯೇ ತಮ್ಮ ಖುಷಿ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಏನು ಮಾಡುತ್ತಾರೆ? ತಮಗೆ ಜನ್ಮ ನೀಡಿ ಸಾಕಿ ಸಲಹಿದ ತಂದೆ ತಾಯಿಯರನ್ನು ನೋಡಿಕೊಳ್ಳುವ ಸಂದರ್ಭ ಬಂದಾಗ ಅವರನ್ನು ಏಕೆ ದೂರ ತಳ್ಳುತ್ತಾರೆ? ಇದಕ್ಕಾಗಿಯೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾರೇನೋ? ತಮ್ಮ ಹಗಲು ರಾತ್ರಿಯನ್ನು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾರೇನೋ? ಹೇಗೆ ಒಂದು ಮಗುವಿಗೆ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳ ಅವಶ್ಯಕತೆ ಇರುತ್ತದೆಯೋ, ಅಪ್ಪ ಅಮ್ಮನಿಗೆ ವಯಸ್ಸಾದಾಗ ತಮ್ಮ ಮಕ್ಕಳ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ಪೇರೆಂಟ್ಸ್ಗಳ ಕಂಡೀಷನ್ ಹೇಗಿರುತ್ತದೆ ಎಂದರೆ, ಅವರಿಗೆ ತಮ್ಮ ಮಕ್ಕಳ ಅವಶ್ಯಕತೆ ಇರುತ್ತದೆ. ನನ್ನ ತಂದೆ ತುಂಬ ಒಳ್ಳೆಯವರಾಗಿದ್ದರು. ಅವರು ಕಷ್ಟಪಟ್ಟು ದುಡಿದ ದುಡಿಮೆಯಿಂದ ನನ್ನನ್ನು ಮತ್ತು ಅಣ್ಣನನ್ನು ತುಂಬ ಚೆನ್ನಾಗಿ ಓದಿಸಿದರು. ನಮ್ಮ ಮದುವೆ ಮಾಡಿದರು. ನನ್ನ ಮದುವೆಯು ಹಿಂದಿನ ವರ್ಷ ನಡೆದಿತ್ತು. ಅಣ್ಣನ ಮದುವೆಯು ಅದಕ್ಕಿಂತ 2 ವರ್ಷ ಮೊದಲೇ ನಡೆದಿತ್ತು. ನಾವೆಲ್ಲರೂ ಯಾವಾಗಲೂ ಖುಷಿಯಿಂದ ಇರುತ್ತಿದ್ದೆವು. ಅಣ್ಣನ ಮದುವೆಯಾದ 1 ವಾರದ ನಂತರ ಅಪ್ಪನ ಸಾವಾಯಿತು. ಅಮ್ಮನಿಗೆ ಅಪ್ಪನನ್ನು ಬಿಟ್ಟು ಉಳಿಯುವುದು ಈಗ ಕಷ್ಟವಾಯಿತು. ಜೀವನದಲ್ಲಿ ಯಾವಾಗ ಜೊತೆಗಾರರು ಬೇರೆಯಾಗುತ್ತಾರೋ ಆನಂತರ ಒಂಟಿಯಾಗಿ ಜೀವನ ಸಾಗಿಸುವುದು ತುಂಬ ಕಷ್ಟವಾಗುತ್ತದೆ. ಆದರೆ ನನ್ನ ಅಣ್ಣ ಹಾಗೆ ಇರಲಿಲ್ಲ. ಅವನು ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅತ್ತಿಗೆಯೂ ಕೂಡ ತುಂಬ ಒಳ್ಳೆಯವರಾಗಿದ್ದರು. ಕೆಲವೊಂದು ಕ್ಷಣಗಳು ಹೇಗಿರುತ್ತವೆ ಎಂದರೆ, ಅಂತಹ ಕ್ಷಣಗಳು ನಮಗೆ ಭಾರವಾಗಿ ತೋರುತ್ತವೆ. ಕೆಲವು ವರ್ಷಗಳು ಹಾಗೆಯೇ ಕಳೆಯಿತು. ಒಂದು ಕ್ಷಣದಂತೆ ಎಲ್ಲವೂ ಕಳೆದು ಹೋಯಿತು. ಈ 1 ವರ್ಷದಲ್ಲಿ ನಾನು ತುಂಬ ಪಾಠವನ್ನು ಕಲಿತೆ. ತುಂಬ ನೋವನ್ನು ಸಹಿಸಿಕೊಂಡೆ. ಎಂತಹ ಮುಖಗಳನ್ನು ನೋಡಿದ್ದೇನೆಂದರೆ ಅದನ್ನು ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ಅಪ್ಪಾಜಿಯ ಮರಣದ ನಂತರ ಮನೆಯಲ್ಲಿ ಎಲ್ಲವೂ ಸ್ಮಶಾನ ಮೌನವಾಯಿತು. ಆದರೆ ಅಣ್ಣನು ತಂದೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಂದೆಯ ಸ್ಥಾನವನ್ನು ನಿಭಾಯಿಸಿದನು. ನನ್ನ ಮದುವೆ ಕೂಡ ತಂದೆಯ ಅನುಪಸ್ಥಿತಿಯಲ್ಲಿ ನಡೆಯಿತು. ಆದರೆ ನನ್ನ ತಂದೆಯವರು ನನ್ನ ಮದುವೆಗಾಗಿ ಯಾವುದೇ ಕೊರತೆ ಬಾರದಂತೆ ಹಣವನ್ನು ಕೂಡಿಟ್ಟು ಹೋಗಿದ್ದರು. ಇದರಿಂದ ಅಣ್ಣನಿಗೆ ನನ್ನ ಮದುವೆ ಮಾಡಲು ಯಾವುದೇ ತೊಂದರೆ ಆಗಲಿಲ್ಲ. ಅತ್ತಿಗೆ ಕೂಡ ತುಂಬ ಒಳ್ಳೆಯವರಾಗಿದ್ದರು. ಮದುವೆಯಾದ ನಂತರ ನಾನು ನನ್ನ ತವರಿಗೆ ಬಂದಾಗ ಅತ್ತಿಗೆ ನನ್ನನ್ನು ತುಂಬ ಚೆನ್ನಾಗಿ ಸ್ವಾಗತ ಮಾಡುತ್ತಿದ್ದರು. ಅವಳು ನನ್ನನ್ನು ನಾದಿನಿ ಅಂದುಕೊಂಡಿರಲಿಲ್ಲ. ತನ್ನ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದಳು. ನಾನು ತವರಿಗೆ ಬರುವ ಸುದ್ದಿ ಅವರ ಕಿವಿಗೆ ತಲುಪುತ್ತಿದ್ದಂತೆ ಅವರು ನನಗೆ ಇಷ್ಟವಾದ ಅಡುಗೆಯನ್ನು ಮಾಡಿಡುತ್ತಿದ್ದರು. ನನ್ನ ಅವಶ್ಯಕತೆಗಳ ಬಗ್ಗೆ ಗಮನವಿಡುತ್ತಿದ್ದರು. ಅತ್ತಿಗೆ ಮನೆಯನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತಿದ್ದಳು. ಮದುವೆಗೂ ಮೊದಲು ನಾನು ಅತ್ತಿಗೆಯೊಂದಿಗೆ ಹೆಚ್ಚು ಕಾಲ ಕಳೆಯದಿದ್ದರೂ ಅವರೊಂದಿಗೆ ಇರುವಷ್ಟು ದಿನ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮತ್ತು ಅವರೊಂದಿಗೆ ಕಳೆದ ಆ ಕ್ಷಣಗಳು ತುಂಬ ಖುಷಿ ಹಾಗೂ ನಗುವಿನೊಂದಿಗೆ ಕೂಡಿತ್ತು. ಅತ್ತಿಗೆ ನನ್ನ ಅಮ್ಮನನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ನನ್ನ ಅಮ್ಮ ಎಂತಹ ಒಳ್ಳೆಯ ಮಹಿಳೆಯಾಗಿದ್ದಳೆಂದರೆ, ಅವಳು ಯಾವಾಗಲೂ ನಾವು ಅಣ್ಣ ತಂಗಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವುದರಲ್ಲಿ ಮತ್ತು ನಮಗೆ ಒಳ್ಳೆಯ ನಡತೆಯನ್ನು ಕಲಿಸುವುದರಲ್ಲಿ ಎಂದಿಗೂ ಹಿಂದೆ ಬೀಳಲಿಲ್ಲ. ಎಂದಿಗೂ ಅವರು ಒಳ್ಳೆಯ ದಾರಿಯಲ್ಲಿ ಸಾಗುವಂತೆ ನಮಗೆ ಪಾಠವನ್ನು ಹೇಳಿಕೊಟ್ಟರು. ಜನರಿಗೆ ಸಹಾಯ ಮಾಡುವುದನ್ನು ಕಲಿಸಿಕೊಟ್ಟಿದ್ದರು. ದೊಡ್ಡವರಿಗೆ ಗೌರವ ಮತ್ತು ಚಿಕ್ಕವರಿಗೆ ಪ್ರೀತಿ ತೋರುವುದನ್ನು ಕಲಿಸಿಕೊಟ್ಟಿದ್ದರು. ಅಪ್ಪನ ಸಾವಿನ ನಂತರ ಅವಳು ಚೂರು ಚೂರಾಗಿ ಹೋಗಿದ್ದಳು. ಆದರೆ ನಮ್ಮ ಮುಂದೆ ಎಂದಿಗೂ ತಾನು ಕುಗ್ಗಿ ಹೋಗಿದ್ದೇನೆ ಎಂದು ತೋರಿಸಿಕೊಳ್ಳಲಿಲ್ಲ. ಅಮ್ಮ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡುತ್ತಿದ್ದಳು. ಅವಳೊಬ್ಬಳು ತುಂಬ ಟ್ಯಾಲೆಂಟೆಡ್ ಮಹಿಳೆಯಾಗಿದ್ದಳು. ಈಗ ಮುದಿ ವಯಸ್ಸಿನಲ್ಲಿ ಸಮಯವನ್ನು ಕಳೆಯಲು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ಹೆಚ್ಚಿನದಾಗಿ ಅವಳು ಸ್ಟಿಚಿಂಗ್ ಮಾಡುತ್ತಿದ್ದಳು. ಅತ್ತಿಗೆ ಕೂಡ ಒಳ್ಳೊಳ್ಳೆಯ ಡಿಸೈನ್ ಸ್ಟಿಚಿಂಗ್ ಮಾಡಿ ಕೊಡುತ್ತಿದ್ದಳು. ಅವಳ ಡೈಲಿ ರುಟೀನ್ ಹೇಗಿತ್ತೆಂದರೆ, ಮುಂಜಾನೆ ಏಳುವುದು, ಅಣ್ಣ ಅತ್ತಿಗೆಗೆ ತನ್ನ ಕೈ ರುಚಿಯ ತಿಂಡಿ ಮಾಡಿಕೊಡುವುದು, ಲಂಚ್ ಪ್ಯಾಕ್ ಮಾಡಿಕೊಡುವುದು ಮತ್ತು ಇದಾದ ಮೇಲೆ ಸ್ನಾನ ಮಾಡಿ ತನ್ನ ಸ್ಟಿಚಿಂಗ್ ಮಷಿನ್ ಮೇಲೆ ಕುಳಿತುಕೊಳ್ಳುವುದು. ಆನಂತರ ಮನೆಯ ಎಲ್ಲ ಕೆಲಸಗಳನ್ನು ಅತ್ತಿಗೆ ನೋಡಿಕೊಳ್ಳುತ್ತಿದ್ದಳು. ಸ್ಟಿಚಿಂಗ್ ಮಾಡಿದ ನಂತರ ಬಂದ ಹಣವನ್ನು ಅಣ್ಣನ ಕೈಗೆ ನೀಡುತ್ತಿದ್ದಳು. ಏಕೆಂದರೆ ಮನೆಯ ಖರ್ಚು ವೆಚ್ಚಕ್ಕಾಗಿ ಅಣ್ಣನಿಗೆ ಆಸರೆಯಾಗಲಿ ಎಂದು ಅವಳು ಹಾಗೆ ಮಾಡುತ್ತಿದ್ದಳು. ನಾನು ಹಾಗೂ ಅಣ್ಣ ಇಬ್ಬರು ಅವರ ಪ್ರಪಂಚವಾಗಿದ್ದೆವು. ಮಗಳಾಗಲಿ ಮಗನಾಗಲಿ ತಂದೆ ತಾಯಿಗಳಿಗೆ ಇಬ್ಬರು ಸರಿ ಸಮಾನರಾಗಿರುತ್ತಾರೆ ಎಂದು ಯಾವಾಗಲೂ ಹೇಳಿಕೊಳ್ಳುತ್ತಿದ್ದಳು. ನನಗೆ ನೀವಿಬ್ಬರು ಸಮಾನರು ಎಂದು ಯಾವಾಗಲೂ ಹೇಳುತ್ತಿದ್ದಳು. ಈ ಮಾತು ಸತ್ಯವಾಗಿತ್ತು. ನಾವಿಬ್ಬರು ಅಣ್ಣ ತಂಗಿಯರು ಕೂಡ ನಮ್ಮಿಬ್ಬರಲ್ಲಿ ಎಂದಿಗೂ ಭೇದ ಭಾವವನ್ನು ಕಂಡಿರಲಿಲ್ಲ. ಅಮ್ಮನೇ ನನಗೆ ಎಲ್ಲವನ್ನು ಕಲಿಸಿಕೊಟ್ಟಿದ್ದಳು. ಒಂದು ಹುಡುಗಿಯು ಯಾವಾಗಲೂ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವುದು ಅವಶ್ಯವಾಗಿದೆ ಎಂದು ನನಗೆ ಬುದ್ಧಿ ಹೇಳುತ್ತಿದ್ದಳು. ನನ್ನ ಮದುವೆಯಾದ ನಂತರ ಅಮ್ಮನ ಕಣ್ಣುಗಳಲ್ಲಿ ಕಣ್ಣೀರು ಕೂಡ ಇತ್ತು ಮತ್ತು ಮುಗುಳು ನಗೆಯೂ ಇತ್ತು. ನಾನು ನನ್ನ ಗಂಡನ ಮನೆಗೆ ಬಂದ ಮೇಲೆ ಯಾವಾಗೆಲ್ಲ ತವರು ಮನೆಗೆ ಹೋಗುತ್ತೇನೆಯೋ ಆಗ ಅಮ್ಮ ನನಗೆ ಹರಸುತ್ತಿದ್ದಳು. ನಿನ್ನ ಗಂಡನ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರು, ಯಾವಾಗಲೂ ನಿನ್ನ ಮನೆಯಲ್ಲಿ ಹೊಂದಿಕೊಂಡಿರು. ಹೆಣ್ಣು ಮಕ್ಕಳು ಹೂವಿನಂತೆ, ಆ ಹೂವು ಅರಳಿ ಸುತ್ತಲೂ ಸುವಾಸನೆಯನ್ನು ಬೀರುತ್ತದೆ. ನಾನು ಯಾವಾಗಲೂ ತವರು ಮನೆಗೆ ಬಂದಾಗ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗುತ್ತಿದ್ದೆ ಮತ್ತು ಅವರೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆ ಮತ್ತು ಅವರಲ್ಲಿ ಹೇಳುತ್ತಿದ್ದೆ, ಅಮ್ಮ, ನಾನೇನಾಗಿದ್ದರೂ ಅದು ಎಲ್ಲವೂ ನಿನ್ನಿಂದಲೇ ಆಗಿದೆ. ಅಣ್ಣನು ಮದುವೆಯಾದ ತಕ್ಷಣವೇ ತನಗಾಗಿ ಬೇರೆ ಕೋಣೆಯನ್ನು ಮಾಡಿಕೊಂಡನು
ಮತ್ತು ಅತ್ತಿಗೆಯೊಂದಿಗೆ ಇರತೊಡಗಿದನು. ಆಗ ನನ್ನ ಮದುವೆ ಆಗಿರಲಿಲ್ಲ. ಅಲ್ಲಿಯವರೆಗೂ ಅತ್ತಿಗೆಯು ಅಮ್ಮನೊಂದಿಗೆ ತುಂಬ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಳು. ನನ್ನ ಮದುವೆಯಾದ ಕೆಲವು ದಿನಗಳವರೆಗೂ ಕೂಡ ಅತ್ತಿಗೆಯು ಅಮ್ಮನೊಂದಿಗೆ ಚೆನ್ನಾಗಿಯೇ ನಡೆದುಕೊಂಡಳು. ಅವಳು ಅಮ್ಮನಿಗೆ ಸರಿಯಾದ ಸಮಯಕ್ಕೆ ಔಷಧಿಯನ್ನು ನೀಡುತ್ತಿದ್ದಳು. ಎಲ್ಲಿಯವರೆಗೆಂದರೆ ಅವರ ಇಷ್ಟವಾದ ಅಡುಗೆಯನ್ನು ಕೂಡ ಮಾಡುತ್ತಿದ್ದಳು. ಒಮ್ಮೊಮ್ಮೆ ಅವರ ಆರೋಗ್ಯಕ್ಕೆ ಉಚಿತವಾದ ಇಂದ್ರಿಯ ನಿಗ್ರಹ ಆಹಾರವನ್ನು ಕೂಡ ಮಾಡಿಕೊಡುತ್ತಿದ್ದಳು. ಎಲ್ಲವನ್ನೂ ಅತ್ತಿಗೆ ತುಂಬ ಖುಷಿಯಿಂದ ಮಾಡುತ್ತಿದ್ದಳು. ಆಗ ನನಗನಿಸುತ್ತಿತ್ತು, ಅಮ್ಮನು ಕೊನೆಗಾಲದ ಜೀವನವನ್ನು ತುಂಬ ಖುಷಿಯಿಂದ ಕಳೆಯುತ್ತಾಳೆ ಎಂದು ಅನಿಸಿತ್ತು. ಎಂತಹ ಒಳ್ಳೆಯ ಅತ್ತಿಗೆ ಸಿಕ್ಕಿದಳೆಂದರೆ ನಾನು ಪ್ರತಿ ಬಾರಿ ತವರಿಗೆ ಹೋದಾಗಲೂ ಅಮ್ಮನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ, ನಾನು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀನು ನಿನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿರು ಎಂದು ಹೇಳುತ್ತಿದ್ದಳು. ನಾನು ಅತ್ತಿಗೆ ಮಾತನ್ನು ನಂಬಿ ಕುಳಿತೆ. ನಾನು ಏಕೆ ಅವಳ ಮೇಲೆ ಭರವಸೆ ಇಟ್ಟಿದ್ದೇನೆಂದರೆ ಕೇವಲ ಅತ್ತಿಗೆ ಮಾತ್ರ ನನಗೆ ಒಳ್ಳೆಯವಳಂತೆ ತೋರುತ್ತಿರಲಿಲ್ಲ. ಬದಲಾಗಿ ಅಮ್ಮನೂ ಕೂಡ ಅತ್ತಿಗೆಯನ್ನು ತುಂಬ ಹೊಗಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ಮಗಳೇ, ನೀಲಾ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ನನ್ನ ಸೇವೆ ಮಾಡುತ್ತಾಳೆ. ನಾನು ಏನು ಕೆಲಸ ಹೇಳುತ್ತೇನೋ ಆ ಕೆಲಸವನ್ನು ನಾನು ಹೇಳುವುದಕ್ಕಿಂತ ಮೊದಲೇ ಮಾಡುತ್ತಾಳೆ. ಭಗವಂತ ಯಾವಾಗಲೂ ಅವಳನ್ನು ಚೆನ್ನಾಗಿ ಇಟ್ಟಿರಲಿ. ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ಇಂತಹ ಸೊಸೆಯನ್ನು ದೇವರು ಎಲ್ಲರಿಗೂ ನೀಡಲಿ. ನಾನು ಅಮ್ಮನ ಮಾತು ಕೇಳಿ ತುಂಬ ಖುಷಿಯಾಗುತ್ತಿದ್ದೆ. ಮನಸ್ಸಿಗೆ ನೆಮ್ಮದಿ ದೊರೆಯುತ್ತಿತ್ತು. ಹೀಗೆ ಸಮಯ ಕಳೆಯತೊಡಗಿತ್ತು. ಒಂದು ದಿನ ಅಮ್ಮ ಹೇಳಿದಳು, ಮಗಳೇ, ನಿನ್ನ ಅತ್ತಿಗೆ ತುಂಬ ಒಳ್ಳೆಯವಳು. ನೀಲಾ ಪ್ರತಿಯೊಂದು ಕೆಲಸವನ್ನು ತುಂಬ ಬುದ್ಧಿವಂತಿಕೆಯಿಂದ ಮಾಡುತ್ತಾಳೆ. ನನ್ನ ಮನಸ್ಸಿಗೆ ತುಂಬ ನೆಮ್ಮದಿಯಾಯಿತು. ಅಮ್ಮನ ಮಾತು ಕೇಳಿ ಅತ್ತಿಗೆಯ ಮೇಲಿರೋ ಗೌರವ ಭಾವ ಇನ್ನೂ ಹೆಚ್ಚಾಯಿತು. ಅವಳು ಯಾವಾಗಲೂ ಮುಗುಳು ನಕ್ಕು ನನ್ನ ಕಡೆ ನೋಡುತ್ತಿದ್ದಳು. ಅತ್ತಿಗೆಯು ನನ್ನನ್ನೇ ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆಂದರೆ ಇನ್ನು ಅಮ್ಮನನ್ನು ಹೇಗೆ ನೋಡಿಕೊಳ್ಳುತ್ತಿರಬಹುದು? ಇದನ್ನು ಯೋಚಿಸಿ ನಾನು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ಮತ್ತು ನನ್ನ ಅತ್ತಿಗೆಗಾಗಿ ಯಾವಾಗಲೂ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೆ. ನನ್ನ ಗಂಡನ ಮನೆಯಲ್ಲಿ ಮದುವೆಯ ಮೊದಮೊದಲು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಕೆಲವು ದಿನಗಳ ನಂತರ ಅವರು ನಿರುದ್ಯೋಗಿಯಾದರು. ಅವರ ನಿರುದ್ಯೋಗದಿಂದ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗಲು ಶುರುವಾಯಿತು. ಮಧ್ಯೆ ಮಧ್ಯೆ ನಾನು ನನ್ನ ತವರು ಮನೆಗೆ ಬಂದು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದೆ. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಅವಳ ಸಮಾಧಾನದ ಮಾತುಗಳನ್ನು ಕೇಳಿ ನಾನು ನನ್ನ ಎಲ್ಲ ಚಿಂತೆಗಳನ್ನು ಮರೆತು ಬಿಡುತ್ತಿದ್ದೆ. ಒಂದು ದಿನ ನಾನು ತವರಿಗೆ ಬಂದು ತಲುಪಿದಾಗ ಅಮ್ಮನ ಕೈಗೆ ಔಷಧಿಯನ್ನು ಹಚ್ಚಲಾಗಿತ್ತು. ಅಮ್ಮನಲ್ಲಿ ಏನಾಯಿತು ಎಂದು ಕೇಳಿದೆ. ಆಗ ಅಮ್ಮ ಹೇಳಿದಳು, ಮಗಳೇ, ಹೊಲಿಯುವಾಗ ಸೂಜಿ ಕೈಗೆ ತಾಗಿತ್ತು, ಏನೂ ಆಗಿಲ್ಲ, ನೀನೇನು ಚಿಂತೆ ಮಾಡಬೇಡ. ಅಮ್ಮನ ಮುಖದ ಮೇಲೆ ಮುಗುಳು ನಗೆ ಇತ್ತು. ಆದ್ದರಿಂದ ನಾನು ಹೆಚ್ಚು ಚಿಂತೆಗೊಳಗಾಗಲಿಲ್ಲ. ಇದೇ ರೀತಿಯ ಚಿಕ್ಕ ಪುಟ್ಟ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಅವರಲ್ಲಿ ಇತ್ತು. ತನಗಾದ ನೋವನ್ನು ಖುಷಿಯಿಂದ ಅವಳು ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಕೆಲವೊಂದು ನೋವುಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ. ಅವು ಹೃದಯದಲ್ಲಿ ತುಂಬ ಆಳವಾಗಿರುತ್ತವೆ. ಆಳಕ್ಕಿಳಿದು ನೋಡಿದಾಗ ನಮಗೆ ಅದರ ಪರಿಚಯವಾಗುತ್ತದೆ. ಜೀವನದ ಪರದೆಯ ಹಿಂದೆ ಹಲವಾರು ಈ ರೀತಿಯ ನೋವುಗಳು ಅಡಗಿಕೊಂಡಿರುತ್ತವೆ. ಸಮಯ ಬಂದಾಗ ಅಂತಹ ಅಡಗಿರುವ ನೋವುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ. ಈ ನೋವುಗಳು ನಮ್ಮ ಕಣ್ಣ ಮುಂದೆ ಬಂದಾಗ ಕಾಲ ಮಿಂಚಿ ಹೋಗಿರುತ್ತದೆ. ಆಗ ನಮ್ಮಿಂದ ಏನು ಮಾಡಲು ಕೂಡ ಸಾಧ್ಯವಿರುವುದಿಲ್ಲ. ನಾವು ತುಂಬ ಅಸಹಾಯಕರಾಗುತ್ತೇವೆ. ಅಂತಹ ಒಂದು ಪರದೆಯ ಹಿಂದೆ ನಮಗೆ ಕಾಣಿಸದೇ ಇರುವ ಒಂದು ರಹಸ್ಯವಾದ ವಿಷಯ ಈಗ ನಮ್ಮ ಕಣ್ಣ ಮುಂದೆ ಬರುವುದರಲ್ಲಿತ್ತು. ನನ್ನ ತವರು ಮನೆಯು ತುಂಬ ಸುಖ ಸಂತೋಷದಿಂದ ಕೂಡಿತ್ತು. ಆದರೆ ನನ್ನ ಜೀವನದಲ್ಲಿ ಆಗಾಗ ಏನಾದರೂ ಒಂದು ಕಷ್ಟಗಳು ಬರುತ್ತಲೇ ಇದ್ದವು. ನನ್ನ ಗಂಡ ನಿತಿನ್ ತುಂಬ ಓದಿದ ವ್ಯಕ್ತಿಯಾಗಿದ್ದನು. ಅವನು ಒಂದು ಸಾಮಾನ್ಯ ಕಂಪನಿಯಲ್ಲಿ ನೌಕರಿ ಮಾಡುತ್ತಿದ್ದನು. BCom ಕಂಪ್ಲೀಟ್ ಮಾಡಿದ್ದನು. ಮೊದಮೊದಲು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಅವನು ತುಂಬ ಹುಮ್ಮಸ್ಸಿನಿಂದ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದನು. ಅವರಿಗೆ ದೊರೆಯುತ್ತಿರುವ ಸಂಬಳದಿಂದ ನಮ್ಮ ಜೀವನ ಸಾಗುತ್ತಿತ್ತು. ಹೀಗೆ ಸಮಯ ಕಳೆಯುತ್ತಿದ್ದಂತೆ ಎಲ್ಲವೂ ಸರಿಯಾಗುವುದು ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ಸಮಯವು ನಮ್ಮನ್ನು ಎಂತಹ ಸ್ಥಿತಿಗೆ ತಲುಪಿಸಿತು ಎಂದರೆ ಅಲ್ಲಿ ಕನಸುಗಳಿಗಿಂತ ವಾಸ್ತವವೇ ಪ್ರಾಮುಖ್ಯತೆಯನ್ನು ಪಡೆದಿತ್ತು. 2 ತಿಂಗಳ ನಂತರ ಅವರ ನೌಕರಿ ಹೊರಟು ಹೋಯಿತು. ಅವರು ಹೇಳುತ್ತಿದ್ದರು, ಅವರ ಕಂಪನಿಯ ಮ್ಯಾನೇಜರ್ ಪ್ರಕಾರ ತನ್ನ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಎನ್ನುತ್ತಿದ್ದರು. ಆದರೆ ನನ್ನ ಗಂಡನಂತೂ ಪ್ರತಿದಿನ ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗುತ್ತಿದ್ದರು. ಒಮ್ಮೊಮ್ಮೆ ಅವರು ಓವರ್ ಟೈಮ್ ಕೂಡ ಮಾಡುತ್ತಿದ್ದರು. ಈಗ ಇದೆಲ್ಲವೂ ಅವರ ಬಾಸ್ ಮಾಡಿದ ಆರೋಪವಾಗಿತ್ತು ಮತ್ತು ನಮ್ಮೊಂದಿಗೆ ಹೀಗೆ ನಡೆಯಬೇಕಿತ್ತು. ಅವರು ತುಂಬ ದಿನಗಳವರೆಗೆ ಬೇರೆ ಬೇರೆ ಜಾಗಗಳಲ್ಲಿ ನೌಕರಿಗಾಗಿ ಇಂಟರ್ವ್ಯೂ ನೀಡಿದರು, ನೌಕರಿಗಾಗಿ ಅಪ್ಲೈ ಮಾಡಿದರು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ತನ್ನ ಅಣ್ಣ ಹೇಳಿದ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಕೂಡ ಮಾಡಿದರು. ಆನಂತರ ಆ ಫ್ಯಾಕ್ಟರಿಯಲ್ಲೂ ಕೂಡ ಅವರು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಸಂಬಳ ಕಡಿಮೆ ದೊರೆಯುತ್ತಿತ್ತು ಮತ್ತು ಹೆಚ್ಚು ಕಷ್ಟಪಡಬೇಕಾಗಿತ್ತು. ಅವರು ಮನೆಗೆ ಬಂದಾಗ ತುಂಬ ಸುಸ್ತಾದವರಂತೆ ಕಾಣುತ್ತಿದ್ದರು. ತಮ್ಮ ತಲೆಯ ಮೇಲೆ ಕೈ ಹೊತ್ತು ಹೇಳುತ್ತಿದ್ದರು, ಚಾರು, ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ತೋರುತ್ತದೆ. ಅದೃಷ್ಟಕ್ಕೆ ನನ್ನ ಮೇಲೆ ಕೋಪ ಬಂದಿರಬೇಕು. ನಾನು ಯಾವಾಗಲೂ ಅವರಿಗೆ ಸಮಾಧಾನ ಪಡಿಸುತ್ತಿದ್ದೆ. ನೀವು ಯಾರಿಗೂ ಎಂದಿಗೂ ಕೇಡು ಬಯಸಲಿಲ್ಲ, ಯಾರೊಂದಿಗೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಮತ್ತು ಎಂದಿಗೂ ಕಷ್ಟಪಡುವುದನ್ನು ಬಿಡಲಿಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ಕೆಟ್ಟ ಸಮಯವಾಗಿದೆ. ನಿಧಾನವಾಗಿ ಈ ಸಮಯವು ಕಳೆದು ಹೋಗುತ್ತದೆ. ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ. ನನ್ನ ಈ ಮಾತುಗಳಿಂದ ನನ್ನ ಗಂಡನಿಗೆ ಸಮಾಧಾನವಾಗುತ್ತಿತ್ತು. ಆದರೆ ಅಡುಗೆ ಕೋಣೆಯಲ್ಲಿ ಸಾಮಾನುಗಳೆಲ್ಲವೂ ಖಾಲಿಯಾಗುತ್ತಿದ್ದವು.
ನನ್ನ ಗಂಡ ಕೆಲಸಕ್ಕೆ ಹೋಗದೇ ಇದ್ದಾಗ ನಾನು ಬಟ್ಟೆಯನ್ನು ಹೊಲಿಯುತ್ತಿದ್ದೆ, ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದೆ. ಅಮ್ಮನನ್ನು ನೋಡಿ ನಾನು ಹೊಲಿಯುವುದನ್ನು ಕಲಿತಿದ್ದೆ ಮತ್ತು ನನ್ನ ಅಮ್ಮನಂತೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡುವುದನ್ನು ಕಲಿತಿದ್ದೆ. ಅಮ್ಮನೂ ಕೂಡ ಒಮ್ಮೊಮ್ಮೆ ನನಗೆ ಹಣವನ್ನು ನೀಡುತ್ತಿದ್ದಳು, ಆದರೆ ನಾನು ಪದೇ ಪದೇ ಅವರಲ್ಲಿ ಹಣವನ್ನು ಕೇಳುವ ಹಾಗಿರಲಿಲ್ಲ. ನಾನು ಅವರ ಮುಂದೆ ತಲೆ ತಗ್ಗಿಸುವುದು ನನಗೆ ಇಷ್ಟವಾಗಲಿಲ್ಲ. ಮೊದಲು ನನ್ನ ಅತ್ತೆಯು ಕೂಡ ಸುಮ್ಮನೆ ಇರುತ್ತಿದ್ದಳು. ನನಗನಿಸಿತು, ಇದು ಕೆಲವು ದಿನಗಳ ಮಟ್ಟಿಗೆ ಮಾತ್ರ, ಆನಂತರ ಎಲ್ಲವೂ ಸರಿಯಾಗುವುದು ಎಂದು ಅಂದುಕೊಂಡೆ. ಆದರೆ ದಿನಗಳು ಕಳೆದಂತೆ ನನ್ನ ಅತ್ತೆಯ ವರ್ತನೆ ಬದಲಾಗತೊಡಗಿತ್ತು. ಒಂದು ದಿನ ರಾತ್ರಿ ಊಟ ಮಾಡುವ ಸಮಯದಲ್ಲಿ ಅತ್ತೆ ಹೇಳಿದರು, ಚಾರು, ನಮ್ಮ ಮಗ ತುಂಬ ಓದಿಕೊಂಡಿದ್ದಾನೆ, ಆದರೆ ಇಷ್ಟು ದೊಡ್ಡವನಾದರೂ ಹೆಚ್ಚು ಓದಿಕೊಂಡಿದ್ದರೂ ಅವನಿಗೆ ಬುದ್ಧಿ ಮಾತ್ರ ಬಂದಿಲ್ಲ. ನಾವು ಎಷ್ಟು ದಿನಗಳವರೆಗೆ ನಿಮ್ಮನ್ನು ನೋಡಿಕೊಳ್ಳಬೇಕು ಎಂದಾಗ ನಾನು ಮಾತನ್ನು ಮರೆಸುವ ಪ್ರಯತ್ನ ಮಾಡಿದೆ. ಆದರೆ ಇದನ್ನೆಲ್ಲ ನನ್ನ ಗಂಡನು ಕೇಳಿಸಿಕೊಂಡಿದ್ದನು. ಅವರು ಸುಮ್ಮನಾದರು. ನನಗೆ ಗೊತ್ತಿತ್ತು, ತನ್ನ ಮನೆಯವರ ವರ್ತನೆಯಿಂದ ಅವರ ಮನಸ್ಸು ಚೂರಾಗಿ ಹೋಗಿದೆ ಎಂದು. ಮಾರನೇ ದಿನವೇ ಅತ್ತೆಯು ಎಲ್ಲವನ್ನು ನಿಶ್ಚಳವಾಗಿ ಹೇಳಿದಳು. ಚಾರು, ಇಂದಿನಿಂದ ನಾವು ನಿಮ್ಮ ಖರ್ಚನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಮನೆಯಲ್ಲಿ ಬೇರೆ ಸೊಸೆಯಂದಿರು ಮತ್ತು ಮಕ್ಕಳು ಕೂಡ ಇದ್ದಾರೆ. ನಿಮಗೆ ಹೀಗೆ ಫ್ರೀಯಾಗಿ ಊಟ ನೀಡುತ್ತಿದ್ದರೆ ಒಂದು ದಿನ ಅವರು ಕೂಡ ತಮ್ಮ ಬಾಯಿ ತೆರೆಯಬಹುದು. ಈಗಲೇ ನಮಗೆ ತುಂಬ ತೊಂದರೆಯಾಗುತ್ತಿದೆ. ನೀವಿಬ್ಬರು ನಿಮಗಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ. ಇದನ್ನು ಕೇಳಿ ನನಗೆ ತುಂಬ ದುಃಖವಾಯಿತು. ಒಂದು ಕ್ಷಣ ಅತ್ತೆಯಲ್ಲಿ ಏನು ಹೇಳಬೇಕು ಎಂದು ನನಗೆ ಗೊತ್ತಾಗಲಿಲ್ಲ. ನನ್ನ ಗಂಡನು ಕೂಡ ತನ್ನ ತಲೆಯನ್ನು ತಗ್ಗಿಸಿದನು. ನಾನು ಕೋಣೆಯೊಳಗೆ ಬಂದು ತುಂಬ ಹೊತ್ತಿನವರೆಗೆ ಸುಮ್ಮನೆ ಕುಳಿತುಕೊಂಡೆ. ಒಂದು ವಾರದ ನಂತರ ನಾವಿಬ್ಬರು ನಮ್ಮ ಸಾಮಾನುಗಳೆಲ್ಲವನ್ನು ಪ್ಯಾಕ್ ಮಾಡಿಕೊಂಡೆವು. ಬಟ್ಟೆ, ಪಾತ್ರೆಗಳು ಮತ್ತು ಹಾಸಿಗೆಯನ್ನು ಪ್ಯಾಕ್ ಮಾಡಿಕೊಂಡೆ. ನನ್ನ ಪತಿಯು ನಮಗೆ ಉಳಿಯಲು ಒಂದು ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡರು. ಪಕ್ಕದ ಏರಿಯಾದಲ್ಲಿ ಒಂದು ಹಳೆಯ ಫ್ಲ್ಯಾಟ್ ಇತ್ತು. ಒಳಗಡೆ ಬಂದಾಗ ಮಂದ ಬೆಳಕಿತ್ತು. ಫ್ಲ್ಯಾಟ್ನಲ್ಲಿ ತುಂಬ ತೇವವಿತ್ತು. ನಾನು ನನ್ನ ಗಂಡನಿಗೆ ಹೇಳಿದೆ, ಏನೂ ತೊಂದರೆ ಇಲ್ಲ, ನಮ್ಮಿಬ್ಬರಿಗೂ ಉಳಿಯಲು ಈ ಮನೆ ಸಾಕಾಗುತ್ತದೆ. ನಾನು ಸಾಮಾನುಗಳನ್ನೆಲ್ಲ ಸೆಟ್ ಮಾಡಿದೆ ಮತ್ತು ನಾವು ಅಲ್ಲಿ ಉಳಿಯಲು ಪ್ರಾರಂಭಿಸಿದೆವು. ಮಾರನೇ ದಿನವೇ ನಾನು ಆ ಏರಿಯಾದ ಜನರ ಬಟ್ಟೆಗಳನ್ನು ತೆಗೆದುಕೊಂಡು ಸ್ಟಿಚ್ ಮಾಡಲು ಶುರು ಮಾಡಿದೆ. ಇಡೀ ದಿನ ನಾನು ಬಟ್ಟೆಯನ್ನು ಹೊಲಿಯುತ್ತಿದ್ದೆ. ಸಂಜೆಯಾಗುತ್ತಿದ್ದಂತೆ ಸುಸ್ತಾಗಿ ಹೋಗುತ್ತಿದ್ದೆ. ನನ್ನ ಗಂಡನು ಯಾವಾಗಲೂ ಮನೆಯಿಂದ ಹೊರಗಡೆ ಇರುತ್ತಿದ್ದರು. ಅವರು ಅಲ್ಲಿ ಇಲ್ಲಿ ನೌಕರಿಯ ಹುಡುಕಾಟದಲ್ಲಿದ್ದರು. ಅವರು ಒಂದು ದಿನ ತುಂಬ ಸುಸ್ತಾಗಿ ಮನೆಗೆ ಬಂದರು. ಅವರು ಹೇಳಿದರು, ಇಂದು ನಾನು ಒಂದು ಕಂಪನಿಗೆ ಇಂಟರ್ವ್ಯೂಗಾಗಿ ಹೋಗಿದ್ದೆ, ಆದರೆ ನನಗಿಂತಲೂ ಹೆಚ್ಚು ಟ್ಯಾಲೆಂಟೆಡ್ ಜನರು ಅಲ್ಲಿ ಇಂಟರ್ವ್ಯೂಗಾಗಿ ಬಂದಿದ್ದರು ಎಂದರು. ಆಗ ನಾನು ಅವರಿಗೆ ಹೇಳಿದೆ, ಏನೂ ತೊಂದರೆ ಇಲ್ಲ, ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಲ್ಲವೇ, ಬಹುಶಃ ನಿಮಗೆ ಫೋನ್ ಕಾಲ್ ಬರಬಹುದು. ಒಂದಲ್ಲ ಒಂದು ದಿನ ಅವಶ್ಯವಾಗಿ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತದೆ. ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ಎಂದೆ. ನಾನು ಯಾರಲ್ಲಿಯೂ ನನ್ನ ಪರಿಸ್ಥಿತಿಯ ಬಗ್ಗೆ ಎಂದಿಗೂ ಹೇಳಿಕೊಳ್ಳಲಿಲ್ಲ. ನನ್ನ ಮನೆಯವರ ಬಳಿಯಾಗಲಿ ನನ್ನ ಪತಿಯ ಬಳಿಯಾಗಲಿ ಏನನ್ನು ಹೇಳಿಕೊಳ್ಳಲಿಲ್ಲ. ಒಂದು ದಿನ ಅಂತಹ ಪರಿಸ್ಥಿತಿ ಕೂಡ ಒದಗಿ ಬಂದಿತ್ತು. ನಮ್ಮ ಬಳಿ ರೇಷನ್ ಇರಲಿಲ್ಲ ಮತ್ತು ಹಣವೂ ಕೂಡ ಇರಲಿಲ್ಲ. ನಾನು ನನ್ನ ಕೈಯಾರೆ ಇಂದು ಮಗುವಿನ ಫ್ರಾಕ್ ಹೊಲಿದು ಕೊಟ್ಟಾಗಲೇ ನನ್ನ ಕೈಗೆ ಹಣ ಬಂದಿತ್ತು. ಆಗಲೇ ನಾನು ತಕ್ಷಣವಾಗಿ ತರಕಾರಿ ಮತ್ತು ರೇಷನನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡಿದೆ. ನನ್ನ ಗಂಡ ಏನನ್ನು ಹೇಳಲಿಲ್ಲ, ಸುಮ್ಮನೆ ಊಟ ಮಾಡಿದರು. ಒಂದು ದಿನ ಅವರು ನನ್ನಲ್ಲಿ ಹೇಳಿದರು, ಚಾರು, ನನ್ನ ಬಳಿ ನೌಕರಿಯಂತೂ ಇಲ್ಲ. ನಾನು ಮನೆ ನಡೆಸುವುದಕ್ಕಾಗಿ ಚಾರ್ಜಿಂಗ್ ರಿಕ್ಷಾವನ್ನು ನಡೆಸಬೇಕೆಂದು ಯೋಚಿಸುತ್ತಿದ್ದೇನೆ. ನನಗೆ ಒಬ್ಬರು ಪರಿಚಯದವರಿದ್ದಾರೆ. ಅವರು ಪ್ರತಿದಿನ 300 ರೂಪಾಯಿಗೆ ಬಾಡಿಗೆ ನಡೆಸಲು ರಿಕ್ಷಾ ನೀಡುತ್ತಾರೆ. ಆಗ ನಾನು ಹೇಳಿದೆ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಇದು ಒಂದು ಕೆಲಸವೇ ಆಗಿದೆ. ನಾವು ಮರ್ಯಾದೆಯಿಂದ ಹಣ ಸಂಪಾದಿಸುವುದಕ್ಕಾಗಿ ನಾಚಿಕೆ ಪಟ್ಟುಕೊಳ್ಳಬೇಕಾಗಿಲ್ಲ. ಆ ದಿನಗಳಲ್ಲಿ ಜನರ ನಡವಳಿಕೆ ಕೂಡ ಬದಲಾಗಿರುವುದನ್ನು ನಾನು ಗಮನಿಸಿದೆ. ಈ ಮೊದಲು ಯಾರು ನಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದರೋ ಅವರೆಲ್ಲರೂ ಸರಿಯಾಗಿ ನಮ್ಮನ್ನು ನೋಡುತ್ತಲೂ ಇರಲಿಲ್ಲ. ನನ್ನ ಗಂಡ ತುಂಬ ಚಿಂತೆಗೊಳಗಾಗಿದ್ದರು. ನಾವಿಬ್ಬರು ಒಬ್ಬರಿಗೊಬ್ಬರು ಆತ್ಮವಿಶ್ವಾಸದಿಂದ ಸದೃಢರಾಗಿದ್ದೆವು. ಏನೇ ಆಗಲಿ, ನಾನಂತೂ ಎಂದಿಗೂ ಅವರ ಜೊತೆಯಾಗಿ ನಿಲ್ಲುತ್ತೇನೆ ಎಂದು ಅವರಿಗೆ ಗೊತ್ತಿತ್ತು. ಒಂದು ದಿನ ಸಂಜೆ ನನ್ನ ಗಂಡ ಮನೆಗೆ ಬಂದಾಗ ಅವರ ಮುಖದಲ್ಲಿ ಒಂದು ವಿಧವಾದ ಹೊಳಪನ್ನು ಮೊದಲ ಬಾರಿಗೆ ಗಮನಿಸಿದೆ. ಅವರ ಕೈಯಲ್ಲಿ ಒಂದು ಬಿಳಿಯ ಬಣ್ಣದ ಲಕೋಟೆ ಇತ್ತು. ಅವರು ಬಾಗಿಲು ತೆರೆಯುತ್ತಿದ್ದಂತೆ ಹೇಳಿದರು, ಕಂಗ್ರ್ಯಾಚುಲೇಷನ್ಸ್ ಚಾರು, ನನಗೆ ನೌಕರಿ ಸಿಕ್ಕಿದೆ ಎಂದರು. ನಾನು ನಿಜವೇ ಎಂದು ಕೇಳಿದೆ. ಅವರು ಹೌದು ಎಂದು ಹೇಳಿದರು. ಆಗ ನಾನು ಹೇಳಿದೆ, ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಾನು ಅವರಲ್ಲಿ ಯಾವ ನೌಕರಿ ದೊರೆತಿದೆ ಎಂದು ಕೇಳಿದಾಗ ಅವರು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದರು, ಒಂದು ಪ್ರೈವೇಟ್ ಕಂಪನಿಯಾಗಿದೆ, ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಕೆಲಸವಾಗಿದೆ. ನಾನು 2 ವಾರಕ್ಕೆ ಮೊದಲೇ ಸಂದರ್ಶನಕ್ಕೆ ಹಾಜರಾಗಿದ್ದೆ, ಆದರೆ ನನಗೆ ಆಫರ್ ಬರಬಹುದು ಎಂಬ ನಿರೀಕ್ಷೆ ಇರಲಿಲ್ಲ. ಇಂದು ಕಾಲ್ ಬಂದಿತ್ತು, ನಾನು ಜಾಯ್ನ್ ಆದೆ. ಸ್ಯಾಲ್ರಿ ಕೂಡ ಸಾಮಾನ್ಯವಾಗಿದೆ, ಆದರೆ ಕೆಲಸ ಮಾಡುತ್ತಾ ಹೆಚ್ಚಾಗಬಹುದು. ಎಲ್ಲಕ್ಕಿಂತ ಹೆಚ್ಚೇನೆಂದರೆ ಆಫೀಸ್ ನಮ್ಮ ಮನೆಯಿಂದ ಅಷ್ಟೇನೂ ದೂರವಿಲ್ಲ. ಪ್ರಯಾಣದ ವೆಚ್ಚವೂ ಕೂಡ ಉಳಿಯುತ್ತದೆ. ನಾನು ತುಂಬ ಖುಷಿಯಾದೆ. ಮಾರನೇ ದಿನ ಬೆಳಿಗ್ಗೆ ಬೇಗ ತಯಾರಾದರು ಮತ್ತು ನಾಷ್ಟ ಮಾಡಿ ನನ್ನ ಗಂಡ ಆಫೀಸ್ಗೆ ಹೋಗುವಾಗ ಹೇಳಿದರು, ನೋಡು ಚಾರು, ಈಗ ಎಲ್ಲವೂ ಬದಲಾಗುತ್ತದೆ.
ಅವರು ಹೋದ ನಂತರ ನಾನು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ನನ್ನ ತವರು ಮನೆಯ ಕಡೆಗೆ ಹೊರಟೆ. ನಾನು ದಾರಿ ಮಧ್ಯದಲ್ಲಿ ಮಿಠಾಯಿಯ ಬಾಕ್ಸನ್ನು ಕೂಡ ಖರೀದಿಸಿದೆ, ಏಕೆಂದರೆ ಅಮ್ಮ ನನಗಾಗಿ ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡಿಕೊಂಡಿದ್ದರು. ಎಲ್ಲಕ್ಕಿಂತ ಮೊದಲು ಅವರಿಗೆ ಈ ಸುದ್ದಿಯನ್ನು ಹೇಳಬೇಕು ಎಂದುಕೊಂಡೆ. ನಾನು ಸ್ವೀಟನ್ನು ಖರೀದಿಸಿ ರಿಕ್ಷಾದಲ್ಲಿ ಕುಳಿತು ತುಂಬ ಖುಷಿಯಿಂದ ಬಂದು ತವರು ಮನೆಯ ಬಾಗಿಲನ್ನು ಬಡಿದೆ. ನನ್ನ ಅತ್ತಿಗೆಯು ಬಾಗಿಲನ್ನು ತೆಗೆದಳು. ಅತ್ತಿಗೆ ನನ್ನನ್ನು ನೋಡುತ್ತಲೇ ಆಶ್ಚರ್ಯಚಕಿತಳಾದಳು. ನೀನಾ ಎಂದಾಗ ನಾನು ಹೇಳಿದೆ, ಅತ್ತಿಗೆ, ನಾನು ನಿನಗೆ ಒಂದು ಖುಷಿಯ ಸಮಾಚಾರವನ್ನು ಹೇಳಲು ಬಂದಿದ್ದೇನೆ. ನಿತಿನ್ಗೆ ನೌಕರಿ ಸಿಕ್ಕಿದೆ. ಈ ಖುಷಿಯ ಸಮಾಚಾರವನ್ನು ಅಮ್ಮನಿಗೆ ಹೇಳಿ ಹೋಗೋಣ ಎಂದು ಬಂದಿದ್ದೇನೆ. ಅವರು ನಿತಿನ್ಗೆ ನೌಕರಿ ದೊರೆಯಲಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದರು. ಅತ್ತಿಗೆಯು ಬಾಗಿಲು ತೆರೆದು ಹೇಳಿದಳು, ಒಳಗಡೆ ಬಾ, ಅಮ್ಮ ಕೋಣೆಯಲ್ಲಿದ್ದಾಳೆ. ಒಳಗಡೆ ಬಂದು ನೋಡಿದಾಗ ವಾತಾವರಣವು ಬದಲಾದಂತೆ ತೋರುತ್ತಿತ್ತು. ಅಮ್ಮನ ಕೋಣೆಯು ಮೊದಲಿನ ಹಾಗೆ ತುಂಬ ಸಿಂಪಲ್ ಆಗಿತ್ತು. ಸುತ್ತಮುತ್ತ ಮೌನ ಆವರಿಸಿತ್ತು. ಅಮ್ಮ ತನ್ನ ಬೆಡ್ ಮೇಲೆ ಕುಳಿತುಕೊಂಡಿದ್ದಳು. ನನ್ನ ಹೆಜ್ಜೆಯ ಸಪ್ಪಳವನ್ನು ಕೇಳಿ ಎದ್ದು ನಿಂತುಕೊಂಡಳು. ಅವರ ಮುಖದಲ್ಲಿ ಈ ಮೊದಲು ನನಗೆ ಭರವಸೆ ನೀಡುತ್ತಿದ್ದ ನಗು ಎದ್ದು ಕಾಣುತ್ತಿತ್ತು. ಅವರು ನನ್ನನ್ನು ಅಪ್ಪಿಕೊಂಡು ಹೇಳಿದರು, ಮಗಳೇ, ಚಾರು ನೀನು ಬಂದಿದ್ದೀಯಾ ಎಂದು ಹೇಳಿ ನನ್ನ ಬಗ್ಗೆ ವಿಚಾರಿಸಿಕೊಂಡರು. ನಾನು ನನ್ನ ಕೈಯಾರೆ ಅಮ್ಮನಿಗೆ ಮಿಠಾಯಿ ತಿನ್ನಿಸಿದೆ. ನಿತಿನ್ಗೆ ಒಂದು ದೊಡ್ಡ ಕಂಪನಿಯಲ್ಲಿ ನೌಕರಿ ಸಿಕ್ಕಿದೆ, ಅವರಿಗೆ ಸಂಬಳ ಕೂಡ ಚೆನ್ನಾಗಿದೆ ಎಂದು ಹೇಳಿದಾಗ ಅಮ್ಮನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತ್ತು ಮತ್ತು ಅವರು ಹೇಳಿದರು, ಮಗಳೇ, ಇದು ತುಂಬ ಖುಷಿಯ ಸಮಾಚಾರವಾಗಿದೆ. ಇದನ್ನು ಕೇಳಿ ನನಗಂತೂ ತುಂಬ ಸಂತೋಷವಾಯಿತು. ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದನು. ಈಗ ಎಲ್ಲವೂ ಸರಿಯಾಗುತ್ತದೆ. ನೀನು ಕೂಡ ಈಗ ನೆಮ್ಮದಿಯಿಂದ ಇರುತ್ತೀಯ. ಅಮ್ಮ ಹೀಗೆ ಮಾತು ಮುಂದುವರಿಸಿದ್ದಳು. ಅತ್ತಿಗೆಯು ಮೌನವಾಗಿ ಆಗಾಗ ಅಮ್ಮನ ಬಳಿಗೆ ಬಂದು ಹೋಗಿ ಮಾಡುತ್ತಿದ್ದಳು. ಆದರೆ ನಾವಿಬ್ಬರು ಮಾತನಾಡುವಾಗ ಅತ್ತಿಗೆ ಪದೇ ಪದೇ ಹಾಗೆ ಬಂದು ಹೋಗುವುದನ್ನು ನೋಡಿ ನನಗೆ ವಿಚಿತ್ರವೆನಿಸಿತು. ಬಹುಶಃ ಅತ್ತಿಗೆಯು ಆಗಾಗ ಬಂದು ಹೋಗುತ್ತಿರುವುದರಿಂದ ಅಮ್ಮ ಹೇಳಬೇಕೆಂದುಕೊಂಡಿರುವ ಆ ಮಾತುಗಳನ್ನು ನನ್ನಲ್ಲಿ ಹೇಳಲು ಸಾಧ್ಯವಾಗಲಿಲ್ಲ. ನನಗೂ ಕೂಡ ಅನುಮಾನ ಬಂದಿತ್ತು. ಅತ್ತಿಗೆಯು ಪದೇ ಪದೇ ಕಣ್ಣಿನಲ್ಲಿ ಅಮ್ಮನಿಗೆ ಏನನ್ನು ಹೇಳುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ನಾನು ಅಮ್ಮನ ಆಶೀರ್ವಾದವನ್ನು ಪಡೆದು ನನ್ನ ಮನೆಗೆ ಮರಳಿ ಬಂದೆ. ನಾನು ಹಿಂತಿರುಗಿ ನೋಡಿದಾಗ ಅಮ್ಮನ ಕಣ್ಣುಗಳು ನನ್ನ ಮೇಲೆ ನೆಟ್ಟಿದ್ದವು. ಈಗಲೂ ಅವರ ಕಣ್ಣುಗಳಲ್ಲಿ ಅದೇ ಹೊಳಪಿತ್ತು. ಬಹುಶಃ ಇದು ಖುಷಿಯ ಹೊಳಪಾಗಿರಬಹುದು, ಅಥವಾ ಪ್ರತಿಯೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಈ ರೀತಿ ಭರವಸೆಯನ್ನು ಇಡುತ್ತಾರೆ. ನಾನು ಬಾಗಿಲಿನಿಂದ ಹೊರಬಂದಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಚಿಂತೆ ಕಾಡತೊಡಗಿತ್ತು. ಇಂದು ಅತ್ತಿಗೆ ಸುಮ್ಮನಾಗಿದ್ದಳು ಮತ್ತು ಅಮ್ಮನ ಮೇಲೆ ಕಣ್ಣಿಟ್ಟಿದ್ದಳು. ಇದರಲ್ಲಿ ಯಾವುದೋ ಒಂದು ರಹಸ್ಯ ಅಡಗಿದೆ ಎಂದು ನನ್ನ ಮನ ಹೇಳುತ್ತಿತ್ತು. ನಾನು ನನ್ನ ಮನೆಗೆ ಬಂದೆ, ಅಡುಗೆ ಮಾಡಿದೆ. ರಾತ್ರಿ ಆಗುತ್ತಿದ್ದಂತೆ ನನ್ನ ಗಂಡ ಮನೆಗೆ ಬಂದಾಗ ನಾನು ಎಲ್ಲವನ್ನೂ ನನ್ನ ಗಂಡನಿಗೆ ಹೇಳಿದೆ. ನಾನು ನನ್ನ ತವರು ಮನೆಗೆ ಹೋಗಿದ್ದೆ. ಅಷ್ಟಕ್ಕೂ ಅಮ್ಮನ ಪ್ರಾರ್ಥನೆಯಿಂದಲೇ ನಿಮಗೆ ಈ ನೌಕರಿ ದೊರೆತಿದೆ ಎಂದು ಹೇಳಿದೆ. ಅವರು ಕೂಡ ನನ್ನ ಮಾತನ್ನು ಕೇಳಿ ತುಂಬ ಖುಷಿಯಾದರು. ಈಗ ನನ್ನ ಜೀವನದಲ್ಲಿ ಸ್ವಲ್ಪ ಖುಷಿ ತುಂಬಿತು. ನನ್ನ ಜೀವನವು ಆರಾಮಾಗಿ ಕಳೆಯತೊಡಗಿತ್ತು. ಒಂದು ದಿನ ನಾನು ಮಾರ್ಕೆಟಿಗೆ ಹೋಗಿದ್ದೆ. ನಾನು ಅಲ್ಲಿ ಒಂದು ಶಾಲ್ ನೋಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಅದನ್ನು ಅಮ್ಮನಿಗಾಗಿ ಖರೀದಿಸೋಣ ಎಂದು ಯೋಚಿಸಿದೆ. ಈಗ ನಿತಿನ್ ಮನೆಗೆ ಮರಳಿ ಬರುವುದಕ್ಕೆ ಇನ್ನೂ ಸಮಯವಿದೆ. ಅಲ್ಲಿಯವರೆಗೆ ನಾನು ನನ್ನ ತವರಿಗೆ ಹೋಗಿ ಬರುತ್ತೇನೆ ಎಂದುಕೊಂಡೆ. ನನ್ನ ಮನದಲ್ಲಿ ಒಂದು ವಿಚಿತ್ರವಾದ ಚಿಂತೆ ಕಾಡುತ್ತಿತ್ತು. ಬಹುಶಃ ಬಿರುಗಾಳಿ ಬೀಸುವುದಕ್ಕಿಂತ ಮೊದಲು ಅದರ ಸುಳಿಯು ದೊರೆಯುವಂತೆ ನನಗೆ ಅನಿಸಿತು. ನಾನು ರಿಕ್ಷಾದಿಂದ ಇಳಿದು ಗಲ್ಲಿಯಲ್ಲಿ ನಡೆಯುತ್ತಿದ್ದಾಗ ಒಂದು ವಿಚಿತ್ರವಾದ ಮೌನ ಸುತ್ತಲೂ ಆವರಿಸಿತ್ತು. ಮನೆಯ ಬಾಗಿಲು ತೆರೆದಿತ್ತು. ನಾನು ಮನೆಯ ಒಳಗೆ ಕಾಲಿಟ್ಟಾಗ ಜೋರಾಗಿ ಕಿರುಚುವ ಶಬ್ದ ಕೇಳಿಸಿತು. ಅಮ್ಮ ಚೀರಾಡುತ್ತಿದ್ದಳು ಮತ್ತು ಬೇಡಿಕೊಳ್ಳುತ್ತಿದ್ದಳು, ನೀಲಾ, ಮಗಳೇ, ನನ್ನನ್ನು ಬಿಟ್ಟು ಬಿಡು. ನೀನು ನನಗೇಕೆ ಹೀಗೆ ಮಾಡುತ್ತಿದ್ಯಾ? ನನಗೆ ತುಂಬ ನೋವಾಗುತ್ತಿದೆ. ಇದು ಅಮ್ಮನ ಧ್ವನಿಯಾಗಿತ್ತು. ನಾನು ಓಡೋಡಿ ಬಂದು ಕೋಣೆಯೊಳಗೆ ನೋಡಿದಾಗ ಎಂತಹ ಸನ್ನಿವೇಶ ನಡೆಯುತ್ತಿತ್ತೆಂದರೆ ನನಗೆ ನನ್ನ ಕಣ್ಣ ಮುಂದೆ ಒಂದು ಸಿನಿಮಾ ನೋಡಿದ ಹಾಗೆ ಆಯಿತು. ಅತ್ತಿಗೆಯು ಅಮ್ಮನ ಕೂದಲನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡು ಬಗ್ಗಿಸುತ್ತಿದ್ದಳು. ಅಮ್ಮ ನೆಲದ ಮೇಲೆ ಕುಳಿತಿದ್ದಳು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಕೈ ಜೋಡಿಸಿ ಅವಳಲ್ಲಿ ಹೇಳುತ್ತಿದ್ದಳು, ಬಿಡು ಮಗಳೇ, ಅಷ್ಟಕ್ಕೂ ನಾನು ನಿನಗೆ ಏನು ಮಾಡಿದೆ ಎಂದು ಹೀಗೆ ನಡೆದುಕೊಳ್ಳುತ್ತಿದ್ದೀಯಾ? ನಾನು ತಕ್ಷಣ ಓಡಿ ಹೋಗಿ ಅತ್ತಿಗೆಯನ್ನು ಒಮ್ಮೆ ಜೋರಾಗಿ ತಳ್ಳಿದೆ. ಅವಳು ಪಕ್ಕದ ಗೋಡೆಗೆ ಹೋಗಿ ಬಡಿದು ಕೆಳಕ್ಕೆ ಬಿದ್ದಳು. ಅಮ್ಮನ ಬಳಿ ಹೋಗಿ ಕುಳಿತೆ. ಅತ್ತಿಗೆಯಲ್ಲಿ ಹೇಳಿದೆ, ಅತ್ತಿಗೆ, ಅಮ್ಮನೊಂದಿಗೆ ಈ ರೀತಿ ನಡೆದುಕೊಳ್ಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಅಷ್ಟಕ್ಕೂ ನೀವು ಏಕೆ ಹೀಗೆ ಮಾಡುತ್ತಿದ್ದೀರಿ? ನಾನು ಅಮ್ಮನ ಮುಖದ ಮೇಲಿನ ಕೂದಲನ್ನು ಸರಿಸುತ್ತಾ ಹಿಂದಕ್ಕೆ ಕಟ್ಟಿದೆ. ಅಮ್ಮ ನನ್ನನ್ನು ನೋಡಿ ತನ್ನ ಮಗಳು ತನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದಳು ಎಂದು ನಾಚಿಕೆ ಪಟ್ಟಿಕೊಂಡವಳಂತೆ ತಲೆ ತಗ್ಗಿಸಿದಳು. ನಾನು ಸಿಟ್ಟಿನಿಂದ ಅತ್ತಿಗೆಗೆ ಹೇಳಿದೆ, ಅತ್ತಿಗೆ, ಇಲ್ಲಿ ಏನು ನಡೆಯುತ್ತಿದೆ ನನಗೆ ಹೇಳಿ. ಅತ್ತಿಗೆಯು ಗೋಡೆಗೆ ಒರಗಿಕೊಂಡು ನಿಂತಿದ್ದಳು ಮತ್ತು ಹೇಳಿದಳು, ಹೌದು, ನಾನು ನಿನ್ನ ಅಮ್ಮನ ಮೇಲೆ ಕೈ ಮಾಡಿದ್ದೇನೆ ಮತ್ತು ಅವಳ ಕೂದಲನ್ನು ಹಿಡಿದು ಎಳೆದಿದ್ದೇನೆ. ಏಕೆಂದರೆ ನಾವು ಈ ಮುದುಕಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಬೇಕು ಮತ್ತು ಇವಳು ತನ್ನ ಎಲ್ಲ ಸಂಪಾದನೆಯನ್ನು ನಿನಗೆ ನೀಡುತ್ತಿದ್ದಾಳೆ. ನಾನಾದರೂ ಇದನ್ನು ಎಲ್ಲಿಯವರೆಗೆ ಅಂತ ಸಹಿಸಿಕೊಳ್ಳಲಿ?
ನೋಡು, ಪ್ರತಿ ತಿಂಗಳು ನಿನ್ನ ಅಮ್ಮ ತನ್ನ ಎಲ್ಲ ಹಣವನ್ನು ನಿನಗೆ ಕೊಟ್ಟು ಬಿಡುತ್ತಾಳೆ. ಈ ಮೊದಲು ನಿನ್ನ ಅಮ್ಮ ಹೊಲಿಗೆಯಿಂದ ಬಂದ ಎಲ್ಲ ಹಣವನ್ನು ನಮಗೆ ನೀಡುತ್ತಿದ್ದಳು. ಯಾವಾಗ ನಿನ್ನ ಗಂಡನ ನೌಕರಿ ಹೋಯಿತೋ ಅಂದಿನಿಂದ ಎಲ್ಲ ಹಣವನ್ನು ನಿನಗೆ ಕೊಡುತ್ತಿದ್ದಾಳೆ. ನಾನು ಹಾಗೂ ನನ್ನ ಗಂಡ ನಿನ್ನ ಅಮ್ಮನನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಆದರೆ ಇವರಿಗೆ ನಮ್ಮ ಈ ಸೇವೆ ಕಣ್ಣಿಗೆ ಕಾಣಿಸುವುದಿಲ್ಲ. ಆಗ ನಾನು ನಾಚಿಕೆ ಪಟ್ಟುಕೊಳ್ಳುತ್ತಾ ಹೇಳಿದೆ, ಇಲ್ಲ ಅತ್ತಿಗೆ, ಆ ರೀತಿ ಏನೂ ಇಲ್ಲ. ಅಮ್ಮ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ. ಅವರು ಯಾವಾಗಲೂ ನಿಮ್ಮನ್ನು ತಮ್ಮ ಮಗಳಂತೆ ತಿಳಿದುಕೊಂಡಿದ್ದಾರೆ. ಈಗ ನನಗೆ ಅರ್ಥವಾಯಿತು, ನೀವು ಯಾವಾಗಲೂ ಅಮ್ಮ ಸಂಪಾದಿಸುವ ಹಣಕ್ಕಾಗಿ ಅವರ ಸೇವೆ ಮಾಡುತ್ತಿದ್ರಿ ಎಂದು. ನನಗೆ ಈಗ ಅರ್ಥವಾಯಿತು. ನಿಮಗೆ ಹಣ ನೀಡುತ್ತಿಲ್ಲ ಎಂದು ನೀವು ಅವಳೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿರಬಹುದು. ಆಗ ಅತ್ತಿಗೆ ಹೇಳಿದಳು, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಇನ್ನೊಬ್ಬರೊಂದಿಗೆ ಯಾವುದೇ ಲಾಭವಿಲ್ಲದೆ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. ಇವಳು ನಮಗೆ ತುಂಬ ತೊಂದರೆ ನೀಡುತ್ತಿದ್ದಾಳೆ. ಇಲ್ಲಿಯವರೆಗೆ ನಾನು ಈ ಮಹಿಳೆಯನ್ನು ತುಂಬ ಸಹಿಸಿಕೊಂಡೆ. ಇನ್ನು ಮುಂದೆ ಇದು ನನಗೆ ಸಾಧ್ಯವಿಲ್ಲ. ಆಗ ನಾನು ಅತ್ತಿಗೆಯಲ್ಲಿ ಹೇಳಿದೆ, ಹೌದಾ, ಹೀಗೋ ವಿಷಯ. ಒಂದು ತಾಯಿ ತನ್ನ ಮಗಳಿಗೆ ಸಹಾಯ ಮಾಡುತ್ತಿದ್ದಾಳೆ ಎಂದರೆ ನಿಮಗೆ ಇದರಿಂದ ಸಂಕಟವಾಗುತ್ತಿದೆಯೇನು ಎಂದಾಗ ಅತ್ತಿಗೆ ನಗುತ್ತಾ ಹೇಳಿದಳು, ನಿನ್ನನ್ನು ಸಾಕಿ ಬೆಳೆಸುವ ಇವಳು ನಮಗೆ ಭಾರವಾಗಿದ್ದಾಳೆ. ಅಮ್ಮ ಈಗಲೂ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಕುಳಿತಿದ್ದಳು. ಆಗ ಅತ್ತಿಗೆ ಹೇಳಿದಳು, ನಿಜ ಹೇಳಬೇಕೆಂದರೆ ಇವರನ್ನು ಮನೆಯಿಂದ ಆಚೆ ಹಾಕಬೇಕೆಂದು ನನಗನಿಸುತ್ತಿದೆ. ಇವರು ಮನೆಯಲ್ಲಿ ಇರುವುದು ನನಗೆ ಸುತರಾಂ ಇಷ್ಟವಿಲ್ಲ. ಅತ್ತಿಗೆಯ ಈ ಮಾತು ಕೇಳಿ ನನಗೆ ತುಂಬ ಸಿಟ್ಟು ಬಂದಿತ್ತು. ನಾನು ನನ್ನ 2 ಬಾಹುಗಳಿಂದ ಅಮ್ಮನ ಭುಜವನ್ನು ಎತ್ತಿ ಹಿಡಿದೆ ಮತ್ತು ಹೇಳಿದೆ, ಅಮ್ಮ, ಇಲ್ಲಿಂದ ನಡೆ. ಇಂದಿನಿಂದ ನೀನು ಇಲ್ಲಿ ಒಂದು ಕ್ಷಣವೂ ಇರುವುದು ಬೇಡ. ಅಷ್ಟರಲ್ಲಿ ಅಣ್ಣ ಬಂದನು. ಅವನ ಮುಖದಲ್ಲೂ ಕೂಡ ಕೋಪ ಮೂಡಿರುವುದು ನಾನು ಗಮನಿಸಿದೆ. ಸೀದಾ ಬಂದವನೇ ನನ್ನ ಮುಂದೆ ಬಂದು ನಿಂತನು. ಒಮ್ಮೆ ಅಮ್ಮನ ಮೇಲೆ ದೃಷ್ಟಿ ಬೀರಿದನು. ಅವಳು ಹಿಂದೆ ಸರಿದು ಗೋಡೆಗೆ ಹೊರಗೆ ನಿಂತುಕೊಂಡಿದ್ದರು. ನಾನು ಹೇಳಿದೆ, ಅಣ್ಣ, ಕನಿಷ್ಠ ಎಂದರೂ ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಮ್ಮೆ ನನ್ನ ಮಾತನ್ನು ಕೇಳಿಸಿಕೊಳ್ಳಿ. ಅಣ್ಣನು ಕೈ ಸನ್ನೆ ಮಾಡುತ್ತಾ ನನಗೆ ಸುಮ್ಮನೆ ಇರುವಂತೆ ಹೇಳಿದನು. ಮತ್ತೆ ಹೇಳಿದನು, ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ. ಸಾಕು, ತಮಾಷೆ ಮಾಡಿದ್ದು ಹೆಚ್ಚಾಯಿತು. ಯಾವಾಗಲೂ ಅಮ್ಮನಿಗೆ ನಿನ್ನ ಬಗ್ಗೆ ಚಿಂತೆ ಕಾಡುತ್ತಿರುತ್ತದೆ. ಒಂದು ವೇಳೆ ನೀವು ಒಬ್ಬರಿಗೊಬ್ಬರು ಜೊತೆಯಾಗಿರಲು ಇಷ್ಟಪಡುತ್ತೀರಿ ಎಂದರೆ ಅವರನ್ನು ನಿನ್ನ ಜೊತೆ ಏಕೆ ಕರೆದುಕೊಂಡು ಹೋಗುವುದಿಲ್ಲ? ಆಗ ನಾನು ಹೇಳಿದೆ, ಅಣ್ಣ, ಒಮ್ಮೆ ನನ್ನ ಮಾತು ಕೇಳಿ. ನಿನ್ನ ಹೆಂಡತಿ ಅಮ್ಮನ ಮೇಲೆ ಕೈ ಮಾಡಿದ್ದಾಳೆ. ನೀವು ಅಮ್ಮನಿಗೆ ನ್ಯಾಯ ಒದಗಿಸುವ ಮಾತನಾಡಬೇಕು. ನಾನು ಅವರ ಮಗಳಾಗಿದ್ದೇನೆ. ಒಂದು ವೇಳೆ ಅವರು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದರೆ ಇದರಲ್ಲಿ ತಪ್ಪೇನು? ಆಗ ಅಣ್ಣನು ತೀಕ್ಷ್ಣವಾದ ಜೋರಾದ ಧ್ವನಿಯಲ್ಲಿ ಹೇಳಿದನು, ಸಾಕು, ಇದು ಅತಿಯಾಯಿತು. ನಿನಗೆ ನಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡುವ ಯಾವುದೇ ಹಕ್ಕಿಲ್ಲ. ಆಗ ನಾನು ಅಮ್ಮನ ಕಡೆಗೆ ನೋಡಿದೆ. ಅವರ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅವಳು ಏನೋ ಹೇಳಬೇಕೆಂದು ಬಯಸುತ್ತಿದ್ದಳು. ಆದರೆ ಅವಳಿಗೆ ಹೇಳುವ ಧೈರ್ಯ ಬರಲಿಲ್ಲ. ಅಣ್ಣನ ದೃಷ್ಟಿಯನ್ನು ನೋಡಿದಾಗ ಅವನಿಗೆ ಅಮ್ಮನ ಮೇಲೆ ಯಾವುದೇ ಕರುಣೆ ಇರುವಂತೆ ತೋರಲಿಲ್ಲ. ಆದ್ದರಿಂದ ನಾನು ಅಮ್ಮನ ಕೈಯನ್ನು ಹಿಡಿದುಕೊಂಡೆ. ಅವರಲ್ಲಿ ಹೇಳಿದೆ, ಅಮ್ಮ, ಇನ್ನು ಮುಂದೆ ನಾನು ಇವರ ಭರವಸೆಯ ಮೇಲೆ ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನೀವು ನನ್ನ ಜೊತೆ ಬನ್ನಿ ಎಂದು ಹೇಳಿ ನಾನು ಅಮ್ಮನನ್ನು ಕರೆದುಕೊಂಡು ಮನೆಯಿಂದ ಹೊರಟು ಬಂದೆ. ಆದರೆ ಅಣ್ಣನು ಅಮ್ಮ ಮನೆಯಿಂದ ಹೊರಟು ಹೋಗುತ್ತಿದ್ದಾಳೆ ಎಂದು ಹಿಂತಿರುಗಿ ಕೂಡ ನೋಡಲಿಲ್ಲ. ನಾವು ಹೊರಗಡೆ ಬಂದೆವು. ಆಗ ಅಳುತ್ತಾ ಹೇಳಿದಳು, ಮಗಳೇ, ಇಂದು ನಿಮ್ಮ ತಂದೆ ಜೀವಂತವಾಗಿದ್ದರೆ ನಾನು ಇಂತಹ ದಿನಗಳನ್ನು ನೋಡುವ ಸಂಭವ ಇರುತ್ತಿರಲಿಲ್ಲ. ನಾನು ಅಮ್ಮನನ್ನು ಕರೆದುಕೊಂಡು ನೇರವಾಗಿ ನಮ್ಮ ಬಾಡಿಗೆ ಪ್ಲಾಟ್ಗೆ ಬಂದೆ. ಅವರನ್ನು ಒಳಗಡೆ ಕುಳ್ಳಿರಿಸಿದಾಗ ಅವರು ಮೌನವಾಗಿದ್ದರು. ಆದರೆ ನನ್ನ ಮನಸ್ಸು ಒಂದೇ ಸಮನೆ ರೋಧಿಸತೊಡಗಿತ್ತು. ಯಾವ ರೀತಿಯಲ್ಲಿ ನಮ್ಮ ಅಮ್ಮ ಎಲ್ಲವನ್ನು ಸಹಿಸಿಕೊಂಡಲೋ ಗೊತ್ತಿಲ್ಲ. ನಾನು ಅವರ ಜೊತೆ ತೆಗೆದುಕೊಂಡು ಬಂದಿದ್ದ ಬ್ಯಾಗನ್ನು ಓಪನ್ ಮಾಡಿದೆ. ಅದರಲ್ಲಿ ಅವರ ಕೆಲವು ಹಳೆಯ ಸೀರೆಗಳಿದ್ದವು. ಅಮ್ಮ ಹೆಚ್ಚಿನದಾಗಿ ತನ್ನ ಎಲ್ಲ ಸಾಮಾನುಗಳನ್ನು ಇದೇ ಬ್ಯಾಗಿನಲ್ಲಿ ಇಡುತ್ತಿದ್ದರು. ಆದ್ದರಿಂದ ಮನೆಯಿಂದ ಹೊರಬರುವಾಗ ಅವರು ತಮ್ಮ ಬ್ಯಾಗನ್ನು ಕೂಡ ಎತ್ತಿಕೊಂಡಿದ್ದರು. ಏಕೆಂದರೆ ಅವರಿಗೆ ಗೊತ್ತಿತ್ತು, ಈಗ ಆ ಮನೆಯಲ್ಲಿ ತನಗೆ ಯಾವುದೇ ಜಾಗ ಇಲ್ಲ ಎಂದು ಅಂದುಕೊಂಡಿದ್ದರು. ಸಂಜೆ ನಿತಿನ್ ಮನೆಗೆ ಬಂದಾಗ ಅಚ್ಚರಿಯಾದರು. ಅತ್ತೆಯವರೇ ಎಂದು ಅಚ್ಚರಿಯಿಂದ ಕೇಳಿದಾಗ ನಾನು ಹೇಳಿದೆ, ಹೌದು, ಅಮ್ಮ ಶಾಶ್ವತವಾಗಿ ಇಲ್ಲೇ ಇರುತ್ತಾರೆ. ಏಕೆಂದರೆ ಅಣ್ಣ ಅವರನ್ನು ಮನೆಯಿಂದ ಹೊರ ಹಾಕಿದ್ದಾರೆ. ನಿತಿನ್ ಒಳಗಡೆ ಬಂದವರೇ ಅಮ್ಮನನ್ನು ನೋಡಿ ಸುಮ್ಮನೆ ಕುಳಿತುಕೊಂಡರು. ಅವರು ತಲೆ ತಗ್ಗಿಸಿಕೊಂಡಿದ್ದರು. ನಂತರ ಅವರು ನನ್ನಲ್ಲಿ ಹೇಳಿದರು, ನೀನೇಕೆ ಈ ನಿರ್ಧಾರ ತೆಗೆದುಕೊಂಡೆ? ಆಗ ನಾನು ಹೇಳಿದೆ, ನಾನೆಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ? ಅಣ್ಣನೇ ಅಮ್ಮನನ್ನು ಮನೆಯಿಂದ ಹೊರಹಾಕಿದ್ದಾನೆ. ನಾವಂತೂ ಎಲ್ಲವನ್ನೂ ಸಹಿಸಿಕೊಂಡಿದ್ದೆವು. ನಿತಿನ್ ಮತ್ತೇನನ್ನು ಹೇಳಲಿಲ್ಲ ಮತ್ತು ಕೋಣೆಗೆ ಹೊರಟು ಹೋದರು. ಆಗ ಅಮ್ಮ ಮೃದುವಾಗಿ ಹೇಳಿದರು, ಮಗಳೇ, ಬಹುಶಃ ನನ್ನಿಂದಾಗಿ ನಿತಿನ್ಗೆ ತೊಂದರೆ ಆಗುತ್ತಿದೆ ಎಂದು ಕಾಣಿಸುತ್ತಿದೆ. ಆಗ ನಾನು ಹೇಳಿದೆ, ಇಲ್ಲಮ್ಮ, ಆ ರೀತಿ ಏನೂ ಇಲ್ಲ. ಸುಸ್ತಾಗಿ ಈಗಷ್ಟೇ ಆಫೀಸಿನಿಂದ ಬಂದಿದ್ದಾರಲ್ಲ, ಆದ್ದರಿಂದ ಸುಸ್ತಾದವರಂತೆ ಕಾಣುತ್ತಿದ್ದಾರೆ.
ಆ ರಾತ್ರಿ ಅಮ್ಮ ಊಟ ಕೂಡ ಮಾಡಲಿಲ್ಲ. ಅವರ ಅನಾರೋಗ್ಯದ ಜೊತೆಗೆ ಅವರ ಹೃದಯ ಕೂಡ ತುಂಬಿ ಬಂದಿತ್ತು. ನಾನು ಅವರಿಗಾಗಿ ಬೇರೆ ಹಾಸಿಗೆಯನ್ನು ಅರೇಂಜ್ ಮಾಡಿದೆ ಮತ್ತು ತಲೆದಿಂಬು ಹಾಗೂ ಚಾದರವನ್ನು ನೀಡಿ ನಾನು ಅವರ ಬಳಿಯೇ ಕುಳಿತುಕೊಂಡೆ. ರಾತ್ರಿ ತುಂಬ ಹೊತ್ತಿನವರೆಗೆ ಅಮ್ಮ ನಿದ್ದೆ ಮಾಡಲಿಲ್ಲ. ನಾನು ಅವರಲ್ಲಿ ಹೇಳಿದೆ, ಈಗ ಮಲಗಿಕೊಳ್ಳಿ ಅಮ್ಮ, ಎಲ್ಲವೂ ಸರಿಯಾಗುತ್ತದೆ. ಆಗ ಅಮ್ಮ ಹೇಳಿದಳು, ಮಗಳೇ, ಈಗ ನನ್ನಲ್ಲಿ ಯಾವುದೇ ಸಹಿಸಿಕೊಳ್ಳುವ ಶಕ್ತಿ ಉಳಿದಿಲ್ಲ. ಆಗ ನಾನು ಹೇಳಿದೆ, ಈ ಮನೆ ನಿಮ್ಮದು, ಇಲ್ಲಿ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ನನಗೆ ಗೊತ್ತಿತ್ತು ಮಾರನೇ ದಿನ ಎಲ್ಲವೂ ಬದಲಾಗುತ್ತದೆ ಎಂದು ನಾನು ಅಂದುಕೊಂಡಿದ್ದೆ. ನಿತಿನ್ನ ನಡವಳಿಕೆಯಿಂದಾಗಿ ಅಮ್ಮ ಒಂದು ಹೊಸ ಯುದ್ಧವನ್ನು ಪ್ರಾರಂಭಿಸಬೇಕಾಗುತ್ತದೆ ಎಂದು ನನಗೆ ಅರಿವಾಗಿತ್ತು. ಆದರೆ ನಾನು ಅದಕ್ಕಾಗಿ ತಯಾರಾಗಿದ್ದೆ, ಏಕೆಂದರೆ ಈಗ ನನ್ನ ಜೊತೆ ಅಮ್ಮ ಇದ್ದರು. ಬೆಳಗಾಗುತ್ತಿದ್ದಂತೆ ನಾನು ತಿಂಡಿಯನ್ನು ತಯಾರು ಮಾಡಿದೆ. ನಿತಿನ್ ರಾತ್ರಿ ತಡವಾಗಿ ಬಂದಿದ್ದರು, ಆದ್ದರಿಂದ ನಾನು ಅವರನ್ನು ಎಬ್ಬಿಸಲಿಲ್ಲ. ನನಗೆ ಸ್ವಲ್ಪ ಅನುಮಾನ ಇತ್ತು. ಇದರ ಪರಿಣಾಮವು ಇಂದು ಕಣ್ಣೆದುರಿಗೆ ಬಂದಿತ್ತು. ನಿತಿನ್ನ ಮೌನವು ಇದಕ್ಕೆ ಪುಷ್ಟಿ ನೀಡುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ನಿತಿನ್ ಎದ್ದರು ಮತ್ತು ಕಿಚನ್ನ ಬಾಗಿಲ ಬಳಿ ಬಂದು ನಿಂತರು. ಅವರು ನೇರವಾಗಿ ನನ್ನಲ್ಲಿ ಕೇಳಿದರು, ನಿನ್ನ ಅಮ್ಮ ಎಲ್ಲಿಯವರೆಗೆ ಇಲ್ಲಿ ಇರುತ್ತಾರೆ? ಆಗ ನಾನು ಹೇಳಿದೆ, ಅಮ್ಮ ಇಲ್ಲೇ ಇರುತ್ತಾರೆ, ನಮ್ಮನ್ನು ಬಿಟ್ಟರೆ ಅವಳಿಗೆ ಬೇರೆ ಯಾರಿದ್ದಾರೆ? ಆಗ ನಿತಿನ್ ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳುತ್ತಾ ಹೇಳಿದರು, ನೋಡು, ನನಗೆ ಅರ್ಥವಾಗುತ್ತಿದೆ, ಆದರೆ ನನ್ನ ಬಗ್ಗೆಯೂ ಕೂಡ ಯೋಚಿಸು. ನನಗೆ ಈಗಷ್ಟೇ ನೌಕರಿ ದೊರೆತಿದೆ. ನಿನ್ನ ಖರ್ಚು ಕಡಿಮೆ ಎಂದು ಮೇಲಾಗಿ ನಿನ್ನ ಅಮ್ಮನ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದೀಯಾ? ಆಗ ನಾನು ಹೇಳಿದೆ, ನಿತಿನ್, ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ಅವರು ನನಗೆ ಆಸರೆಯಾಗಿದ್ದರು ಎಂದ ಮೇಲೆ ನಾನು ಹೇಗೆ ಅವರನ್ನು ಈಗ ಒಬ್ಬಂಟಿಯಾಗಿ ಬಿಟ್ಟು ಬಿಡಲಿ? ಆಗ ನಿತಿನ್ ಹೇಳಿದರು, ನಾನು ನಿನಗೆ ಬೇಡವೆಂದು ಹೇಳುತ್ತಿಲ್ಲ. ನನಗೆ ಹೇಳದೆ ಕೇಳದೆ ಏಕೆ ಕರೆದುಕೊಂಡು ಬಂದೆ? ನಿನಗೆ ಗೊತ್ತೇನು, ನಾನು ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಎಂದು ಅಮ್ಮ ಮೊದಲೇ ಸಿಟ್ಟಾಗಿದ್ದಾಳೆ. ಮತ್ತು ಈಗ ನಿನ್ನ ಅಮ್ಮನೂ ಕೂಡ ಈ ಮನೆಯಲ್ಲಿ ಉಳಿದುಕೊಂಡರೆ ನಾನು ನಿನ್ನ ಹಾಗೂ ನಿನ್ನ ಮನೆಯವರು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಯೋಚಿಸುತ್ತಾರೆ. ಆಗ ನಾನು ಸೀರಿಯಸ್ ಆಗಿ ಹೇಳಿದೆ, ನಾನು ಅತ್ತೆಗೆ ಅರ್ಥ ಮಾಡಿಸುತ್ತೇನೆ, ಆದರೆ ಜನರು ಏನು ಹೇಳುತ್ತಾರೆ ಎನ್ನುವುದೇ ಪ್ರಮುಖವಾಗಿದೆ. ಆದರೆ ಒಬ್ಬಳು ವಯಸ್ಸಾದ ಮಹಿಳೆಗೆ ಉಳಿಯಲು ಮನೆ ಇಲ್ಲ, ಯಾರ ಆಸರೆಯೂ ಇಲ್ಲ ಎನ್ನುವುದು ಯಾರಿಗೂ ಬೇಕಾಗಿಲ್ಲ. ಆಗ ನಿತಿನ್ ಹೇಳಿದರು, ನಿನ್ನ ಅಮ್ಮನ ಭಾರವನ್ನು ಹೊತ್ತುಕೊಳ್ಳುವಷ್ಟು ಯೋಗ್ಯತೆ ಈಗ ನನ್ನಲ್ಲಿ ಇಲ್ಲ. ಆಗ ನಾನು ಹೇಳಿದೆ, ಅಷ್ಟಕ್ಕೂ ನೀವು ನನ್ನ ಅಮ್ಮನಿಗೆ ಮಾಡುವುದಾದರೂ ಏನಿದೆ? ಅವಳು ಸರಿಯಾಗಿ 2 ರೊಟ್ಟಿಯನ್ನು ತಿನ್ನುವುದಿಲ್ಲ. ನಿಮಗೆ ಗೊತ್ತೇನು, ಈ ಮೊದಲು ಅಮ್ಮ ಸ್ಟಿಚಿಂಗ್ ಮಾಡಿ ಹೆಚ್ಚು ಹಣವನ್ನು ಸಂಪಾದಿಸುತ್ತಿದ್ದಳು. ಈಗ ಅವರ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ, ಅನಾರೋಗ್ಯ ಪೀಡಿತರಾಗಿದ್ದಾರೆ. ಈಗ ನಾವು ಅವರಿಗೆ ಸರಿಯಾದ ಚಿಕಿತ್ಸೆ ನೀಡಿದರೆ ಅವರು ಮತ್ತೊಮ್ಮೆ ಸಂಪಾದನೆ ಮಾಡಲು ಶುರು ಮಾಡುತ್ತಾರೆ. ಈ ಮೊದಲು ಅವಳು ತನ್ನ ಸಂಪಾದನೆಯನ್ನು ಅತ್ತಿಗೆಗೂ ಕೊಡುತ್ತಿದ್ದಳು, ಆದರೆ ಯಾವಾಗ ನೀವು ಕೆಲಸವಿಲ್ಲದೆ ಅಲೆದಾಡಲು ಶುರು ಮಾಡಿದಿರೋ ಆಗ ತನ್ನ ಸಂಪಾದನೆ ಎಲ್ಲ ಹಣವನ್ನು ನನಗೆ ನೀಡುತ್ತಿದ್ದಳು ಅಲ್ಲವೇ? ನಾವು ಕಷ್ಟದಲ್ಲಿದ್ದಾಗ ಅವಳು ನಮ್ಮ ಜೊತೆಯಾಗಿ ನಮ್ಮ ಕೈ ಹಿಡಿದಿದ್ದಾಳೆ ಎಂದ ಮೇಲೆ ಈಗ ಅವಳು ಕಷ್ಟದಲ್ಲಿದ್ದಾಗ ನಾವು ಅವಳ ಕೈ ಹಿಡಿಯುವುದು ನಮ್ಮ ಹಕ್ಕಲ್ಲವೇ? ಇದೇ ಕಾರಣಕ್ಕಾಗಿ ಅಣ್ಣ ಹಾಗೂ ಅತ್ತಿಗೆ ಇಬ್ಬರು ಅವಳನ್ನು ಮನೆಯಿಂದ ಹೊರಹಾಕಿದರು, ಏಕೆಂದರೆ ಅವಳು ಯಾವಾಗಲೂ ನಮ್ಮ ಬಗ್ಗೆ ಯೋಚಿಸುತ್ತಿದ್ದಳು. ತನ್ನ ಸಂಪಾದನೆಯ ಎಲ್ಲ ಹಣವನ್ನು ನಮಗೆ ಕೊಡುತ್ತಿದ್ದಳು. ಇದರಿಂದ ಅಣ್ಣ ಅತ್ತಿಗೆಗೆ ತುಂಬ ಕೋಪ ಬಂದಿತ್ತು. ಆಗ ನಿತಿನ್ ನನ್ನ ನೋಟವನ್ನು ಎದುರಿಸಲಾಗದೆ ನೋಟ ಬದಲಾಯಿಸಿ ಹೇಳಿದನು, ನೋಡು, ಏನೇ ಇದ್ದರೂ ಅಮ್ಮನ ಜವಾಬ್ದಾರಿ ನಿನ್ನ ಅಣ್ಣನದಾಗಿದೆ. ಅವನು ನಿನ್ನ ಅಮ್ಮನ ಮಗನಾಗಿದ್ದಾನೆ. ಅಮ್ಮನನ್ನು ಅವನೇ ಇಟ್ಟುಕೊಳ್ಳಬೇಕು, ಅದು ಅವನ ಜವಾಬ್ದಾರಿ ಕೂಡ. ಆಗ ನಾನು ಹೇಳಿದೆ, ಅವನು ಮಗನಾಗಿ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ದರೆ ಇಂದು ಅಮ್ಮ ಇಲ್ಲಿ ಇರುತ್ತಿರಲಿಲ್ಲ. ಆಗ ನಾನು ಹೇಳಿದೆ, ಒಂದು ವೇಳೆ ನೀವು ಕೂಡ ನಿಮ್ಮ ಅಮ್ಮನನ್ನು ಹೀಗೆ ಅಲೆದಾಡಲು ಬಿಟ್ಟಿದ್ದರೆ? ಆಗ ನಿತಿನ್ ಸಿಟ್ಟಿನಿಂದ ಹೇಳಿದರು, ನೀನು ಪ್ರತಿಯೊಂದು ಮಾತಿಗೂ ಏಕೆ ಇಷ್ಟೊಂದು ಭಾವನಾತ್ಮಕವಾಗಿರುತ್ತೀಯಾ? ಒಂದಂತೂ ನಿಶ್ಚಳವಾಗಿದೆ, ನನ್ನಿಂದ ಈ ಮನೆಯ ಖರ್ಚು ವೆಚ್ಚವನ್ನು ಭರಿಸಲು ಆಗುತ್ತಿಲ್ಲ. ನಾನು ನಿನ್ನ ಅಮ್ಮನ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಆಗ ನಾನು ಅವರ ಮಾತನ್ನು ಅಲ್ಲಿಗೆ ತಡೆದು ನಿಲ್ಲಿಸಿದೆ ಮತ್ತು ಹೇಳಿದೆ, ನೀವು ಏನನ್ನು ಬಯಸುತ್ತಿದ್ದೀರಿ? ಈಗ ನಾನು ನನ್ನ ಅಮ್ಮನನ್ನು ಈ ಮನೆಯಿಂದ ಹೊರಹಾಕಬೇಕೇ? ನಾವು ಅವರ ಭಾರವನ್ನು ಹೊತ್ತುಕೊಳ್ಳಲು ಸಾಧ್ಯವಿಲ್ಲವೇ? ಆಗ ನಿತಿನ್ ಹೇಳಿದರು, ನನ್ನ ನಿರ್ಧಾರವೇನೆಂದು ನಾನು ನಿನ್ನಲ್ಲಿ ಹೇಳಿದೆ. ಇದರ ಮುಂದಿನದ್ದು ನೀನೇ ಅರ್ಥ ಮಾಡಿಕೊ. ಇಷ್ಟು ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಆದರೆ ನಾನು ಕಿಚನ್ ರೂಮಿನಿಂದ ಹೊರಬಂದು ನೋಡುತ್ತಿದ್ದಂತೆ ನನ್ನ ಕಾಲುಗಳು ನಡುಗತೊಡಗಿದವು. ಅಮ್ಮ ಬಾಗಿಲ ಬಳಿ ನಿಂತು ನಮ್ಮಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ನಾನು ಕೂಡ ಸುಮ್ಮನಾದೆ. ಅವರ ಮುಖವು ಕೂಡ ಗಂಭೀರವಾಗಿತ್ತು. ಅವರ ಕಣ್ಣುಗಳು ಎಲ್ಲವನ್ನು ಕೇಳಿಸಿಕೊಂಡ ಹಾಗೆ ನಿಶ್ಚಳವಾಗಿ ತೋರುತ್ತಿದ್ದವು. ಆಗ ನಾನು ಮಾತು ಬದಲಾಯಿಸುತ್ತಾ ಹೇಳಿದೆ, ಅಮ್ಮ, ನೀವು ಎದ್ರಾ? ನಾನು ನಿಮಗಾಗಿ ಚಹಾ ಮಾಡಿಕೊಂಡು ಬರುತ್ತೇನೆ. ಆಗ ಅವಳು ನಿಧಾನವಾಗಿ ಮುಗುಳು ನಕ್ಕು ಹೇಳಿದಳು, ಇರಲಿ ಬಿಡು ಮಗಳೇ, ನನಗೆ ಚಹಾ ಕುಡಿಯುವ ಮನಸ್ಸಾಗುತ್ತಿಲ್ಲ. ಇಷ್ಟು ಹೇಳಿ ತಮ್ಮ ತಲೆಯನ್ನು ತಗ್ಗಿಸಿಕೊಂಡರು. ಆಗ ಅಮ್ಮ ಮೃದುವಾದ ಸ್ವರದಲ್ಲಿ ಹೇಳಿದರು, ಚಾರು, ನಾನೊಂದು ಮಾತು ಹೇಳಲೇ? ಹೇಳಿ ಅಮ್ಮ ಎಂದಾಗ ಅಮ್ಮ ಹೇಳಿದರು, ನನ್ನನ್ನು ವೃದ್ಧಾಶ್ರಮಕ್ಕೆ ಮಾತ್ರ ಕಳುಹಿಸಬೇಡ.
ಆಗ ನಾನು ಗಾಬರಿಯಾದೆ ಮತ್ತು ಹೇಳಿದೆ, ಅಮ್ಮ ನಿಮ್ಮ ತಲೆಗೆ ಈ ವಿಷಯ ಏಕೆ ಬಂತು? ಆಗ ಅಮ್ಮ ಹೇಳಿದಳು, ಮಗಳೇ, ಒಮ್ಮೊಮ್ಮೆ ಮನುಷ್ಯನಿಗೆ ಎಲ್ಲ ಭಾರವಾದಂತೆ ತೋರುತ್ತದೆ ಮತ್ತು ಬೇರೆಯವರು ಕೂಡ ಅದಕ್ಕೆ ಸಹಮತಿ ಸೂಚಿಸುತ್ತಿದ್ದಂತೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತಾರೆ. ಆಗ ನಾನು ಹೇಳಿದೆ, ಅಮ್ಮ, ಈ ಮನೆ ನಿಮ್ಮದು, ಇಲ್ಲಿ ನಿಮ್ಮನ್ನು ಯಾರೂ ಹೊರ ಹಾಕುವುದಿಲ್ಲ. ಆಗ ಅಮ್ಮ ಹೇಳಿದಳು, ಮಗಳೇ, ಏನೇ ಆಗಲಿ ನಿನ್ನ ಮನೆ ಸಣ್ಣದಾಗಿದೆ. ನಿತಿನ್ಗೂ ಕೂಡ ಈಗಷ್ಟೇ ಕೆಲಸ ಸಿಕ್ಕಿದೆ. ನಿನಗೂ ಕೂಡ ತುಂಬ ಖರ್ಚಿದೆ. ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ಆದ್ದರಿಂದ ನಾನು ನಿನ್ನ ಮೇಲೆ ಹೊರೆಯಾಗಿರಲು ಬಯಸುವುದಿಲ್ಲ. ಆಗ ನಾನು ಹೇಳಿದೆ, ಅಮ್ಮ, ನನಗೆ ನೀವು ತುಂಬ ಬೆಲೆ ಬಾಳುವ ರತ್ನವಾಗಿದ್ದೀರಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ಆಗ ಅವರ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು ಮತ್ತು ತುಂಬ ಪ್ರಶ್ನೆಗಳು ಎದ್ದಿರುವಂತೆ ತೋರಿತು. ಸಂಜೆ ನಿತಿನ್ ಮನೆಗೆ ಬಂದಾಗ ಬಹುಶಃ ಅವರು ಕೂಡ ಇಡೀ ದಿನ ಇದರ ಬಗ್ಗೆ ಯೋಚಿಸಿರುವಂತೆ ಕಂಡಿತು. ಆನಂತರ ಅವರು ಹೇಳಿದರು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದಾಗ ನಾನು ಹೇಳಿದೆ, ಒಂದು ವೇಳೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದರೆ ನನ್ನ ಆಸೆಯನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳುತ್ತಿದ್ರಿ. ಆಗ ಅವರು ಹೇಳಿದರು, ಆಯಿತು ಸರಿ, ನಾನು ಯೋಚಿಸಿ ಹೇಳುತ್ತೇನೆ. ಆಗ ನಾನು ಸುಮ್ಮನಾದೆ. ಆದರೆ ಅಮ್ಮನ ಬಾಡಿದ ಮುಖವನ್ನು ನಾನು ದಿಟ್ಟಿಸುತ್ತಿದ್ದೆ. ಅವರು ನನ್ನನ್ನು ನೋಡಿದಾಗ ಹೇಳಿದರು, ಇದರ ಬಗ್ಗೆ ಮಾತುಕತೆ ನಡೆಯುತ್ತೆ ಎಂದಾಗ ನಾನು ಹೇಳಿದೆ, ಈಗ ಮಾತುಕತೆ ನಡೆಯುವುದಿಲ್ಲ, ಕೇವಲ ಒಂದು ನಿರ್ಣಯ ತೆಗೆದುಕೊಳ್ಳಲಾಗುವುದು. ಆಗ ಅಮ್ಮ ಮುಗುಳು ನಕ್ಕಳು. ಬೇರೆ ಏನನ್ನೂ ಹೇಳಲಿಲ್ಲ. ಬೆಳಿಗ್ಗೆ ಅಮ್ಮ ಎಚ್ಚರವಾದಾಗಿನಿಂದಲೂ ತುಂಬ ಹೊತ್ತಿನವರೆಗೆ ಅವಳು ಯೋಚಿಸುತ್ತಿದ್ದಳು. ನಾನು ಅವಳ ಬಳಿ ಹೋದೆ ಮತ್ತು ಹೇಳಿದೆ, ಅಮ್ಮ, ಏನನ್ನು ಯೋಚಿಸುತ್ತಿದ್ದೀಯಾ? ಅಮ್ಮ ಹೇಳಿದಳು, ಮಗಳೇ, ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿನ್ನ ಹಾಗೂ ನಿತಿನ್ ನಡುವೆ ನಾನು ಗೋಡೆಯಾಗಿ ಇರಲು ಬಯಸುವುದಿಲ್ಲ. ಆಗ ನಾನು ಹೇಳಿದೆ, ಅಮ್ಮ, ನೀವು ಇದೆಂತ ಮಾತನಾಡುತ್ತಿದ್ದೀರಿ? ನಿಮಗಾಗಿ ನಾನು ಎಂತಹ ಕಷ್ಟವನ್ನು ಆದರೂ ಸಹಿಸಿಕೊಳ್ಳಬಲ್ಲೆ, ಆದರೆ ನಿಮ್ಮನ್ನು ಮಾತ್ರ ಎಲ್ಲಿಯೂ ಹೋಗಲು ಬಿಡುವುದಿಲ್ಲ. ಆಗ ಅಮ್ಮ ನನ್ನ ಕಡೆ ನೋಡಿದರು. ಮಗಳೇ, ನೀನು ತುಂಬ ಕಷ್ಟವನ್ನು ನಿಭಾಯಿಸಿದ್ದೀಯಾ. ಈಗ ನನ್ನ ಸರದಿ. ನಾನು ಎಲ್ಲಾದರೂ ಹೋಗುತ್ತೇನೆ. ನನಗೆ ಅಪ್ಪಣೆ ಕೊಡು. ನಾನು ನಿನ್ನ ಜೀವನದಲ್ಲಿ ಭಾರವಾಗಿರಲು ಬಯಸುವುದಿಲ್ಲ. ಆದರೆ ನನ್ನ ಅಮ್ಮನ ಶಬ್ದಗಳ ಮುಂದೆ ನನ್ನಿಂದ ವಾದಿಸಲು ಆಗಲಿಲ್ಲ. ಈಗ ಅವರ ಮುಖವನ್ನು ನೋಡಿದಾಗ ಅವರು ಯಾವುದೋ ನಿರ್ಧಾರಕ್ಕೆ ಕಾಯುತ್ತಿರುವಂತೆ ತೋರಲಿಲ್ಲ. ಬದಲಾಗಿ ಅವರು ತಮ್ಮ ಉತ್ತರದಲ್ಲಿ ನಿರ್ಧಾರವನ್ನು ಪ್ರಕಟಿಸಿದ್ದರು. ಈಗ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಮಾರನೇ ದಿನ ಮಧ್ಯಾಹ್ನ ನಾನು ಊಟವನ್ನು ಮಾಡಿದೆ. ಅವರಿಗೆ ಔಷಧಿಯನ್ನು ನೀಡಿದೆ. ಅಮ್ಮ ತನ್ನ ಬ್ಯಾಗನ್ನು ತರಲು ಹೇಳಿದರು. ನಾನು ಅವರಿಗೆ ಅವರ ಬ್ಯಾಗನ್ನು ತಂದುಕೊಟ್ಟೆ. ನಾನು ಏನನ್ನೂ ಹೇಳಲಿಲ್ಲ. ಮತ್ತು ಈಗ ಅಮ್ಮ ನನ್ನಲ್ಲಿ ಹೇಳತೊಡಗಿದಳು, ಮಗಳೇ, ಈಗ ನಾನು ಹೋಗಬೇಕಾದ ಜಾಗಕ್ಕೆ ನನ್ನನ್ನು ತಲುಪಿಸಿಬಿಡು. ಆಗ ನಾನೊಂದು ರಿಕ್ಷಾವನ್ನು ಕರೆಸಿದೆ. ದಾರಿ ಉದ್ದಕ್ಕೂ ನಾವಿಬ್ಬರು ಸುಮ್ಮನೆ ಇದ್ದೆವು. ನಂತರ ರಿಕ್ಷಾ ಒಂದು ವೃದ್ಧಾಶ್ರಮದ ಬಳಿ ಬಂದು ನಿಂತಿತ್ತು. ಆಶ್ರಮದ ಒಳಗೆ ಬಂದು ನೋಡಿದಾಗ ಅಲ್ಲಿ ಹಲವಾರು ಕೋಣೆಗಳಿದ್ದವು. ತುಂಬ ವಯಸ್ಸಾದ ವೃದ್ಧರು ಅಲ್ಲಿ ಇಲ್ಲಿ ಕುಳಿತುಕೊಂಡಿದ್ದರು. ಅಮ್ಮನು ಅವರೆಲ್ಲರನ್ನೂ ಕರುಣೆಯಿಂದ ನೋಡುತ್ತಿದ್ದಳು. ಆಗ ಒಬ್ಬಳು ಮಹಿಳೆ ಬಂದಳು ಮತ್ತು ಹೇಳಿದಳು, ಏನು ಕೆಲಸವಿತ್ತು? ಆಗ ನಾನು ಇರುಸು ಮುರುಸುಗೊಳ್ಳುತ್ತಾ ಹೇಳಿದೆ, ನನ್ನ ಅಮ್ಮನಿಗಾಗಿ ವಾಸ್ತವ್ಯದ ಅವಶ್ಯಕತೆ ಇದೆ. ಸ್ವಲ್ಪ ಸಮಯಕ್ಕಾಗಿ ಇವರಿಗೆ ಇಲ್ಲಿ ಉಳಿದುಕೊಳ್ಳುವ ಅವಕಾಶ ದೊರೆಯಬಹುದೇ? ಆಗ ಆ ಮಹಿಳೆ ಹೇಳಿದರು, ಸರಿ, ನೀವು ಎಲ್ಲ ಫಾರ್ಮ್ಯಾಲಿಟಿಗಳನ್ನು ಪೂರ್ಣಗೊಳಿಸಿ ನಿಮ್ಮ ಅಮ್ಮನನ್ನು ಇಲ್ಲಿ ಬಿಟ್ಟು ಹೋಗಿ ಎಂದರು. ಆಗ ನಾನು ಅಮ್ಮನ ಕೈ ಹಿಡಿದು ಹೇಳಿದೆ, ಅಮ್ಮ, ಇಲ್ಲಿರುವ ಎಲ್ಲರೂ ನಿಮ್ಮ ಹಾಗೆ ತಮ್ಮವರ ನಿರ್ಲಕ್ಷ್ಯಕ್ಕೆ ಒಳಗಾದವರು. ಒಬ್ಬೊಬ್ಬರಿಗೆ ಮಕ್ಕಳೇ ಇಲ್ಲ. ಮತ್ತೊಬ್ಬರ ಮಗನೇ ಇಲ್ಲಿಗೆ ಬಂದು ಅವರನ್ನು ಬಿಟ್ಟು ಹೋಗಿದ್ದಾನೆ. ನೀವು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ಭೇಟಿಯಾಗಲು ಪ್ರತಿದಿನ ಇಲ್ಲಿಗೆ ಬರುತ್ತೇನೆ ಎಂದು ನಿಮ್ಮಲ್ಲಿ ಪ್ರಮಾಣ ಮಾಡುತ್ತೇನೆ. ಅಮ್ಮ ತಲೆ ಆಡಿಸಿ ಹೇಳಿದಳು, ಮಗಳೇ, ನೀನು ನನ್ನನ್ನು ನೋಡಲು ಇಲ್ಲಿಯವರೆಗೆ ಬರುತ್ತೀಯಾ ಎಂದರೆ ನನಗೆ ಅದೇ ಹೆಚ್ಚು. ವೃದ್ಧಾಶ್ರಮದ ಮ್ಯಾನೇಜರ್ ಸ್ಮೃತಿಯವರು ಎಲ್ಲ ಕಾಗದ ಪತ್ರಗಳ ಫಾರ್ಮ್ಯಾಲಿಟಿಯನ್ನು ಪೂರ್ಣಗೊಳಿಸಿದರು ಮತ್ತು ಹೇಳಿದರು, ಇಲ್ಲಿ ಎಲ್ಲರನ್ನು ಒಂದೇ ಎಂದು ತಿಳಿದುಕೊಳ್ಳಲಾಗುತ್ತದೆ ಮತ್ತು ಸರಿಯಾದ ಸಮಯಕ್ಕೆ ಊಟ ನೀಡಲಾಗುತ್ತದೆ. ಔಷಧಿ ಇರಬಹುದು ಅಥವಾ ಬೇರೆ ಯಾವುದೇ ಅನಾರೋಗ್ಯಕ್ಕೆ ಕಾರಣವಾದರೆ ಆಸ್ಪತ್ರೆಯ ವ್ಯವಸ್ಥೆ ಕೂಡ ಮಾಡಲಾಗುವುದು. ಇಲ್ಲಿ ನಿಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತದೆ. ನಾನು ನನ್ನ ಅಮ್ಮನ ಕೂದಲನ್ನು ಸರಿಪಡಿಸಿದೆ ಮತ್ತು ಅವರ ಬಟ್ಟೆಯನ್ನು ಸರಿ ಮಾಡಿದೆ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು ಮತ್ತು ಮೃದುವಾಗಿ ಹೇಳಿದೆ, ನೀವು ಇಲ್ಲಿ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ಉಳಿಯಬಹುದು. ಮೊದಲ ದಿನವಂತೂ ನಾನು ಅವರ ಜೊತೆ ತುಂಬ ಹೊತ್ತಿನವರೆಗೆ ಕುಳಿತುಕೊಂಡೆ. ಅಮ್ಮನೊಂದಿಗೆ ಮಾತನಾಡುತ್ತಲೇ ಇದ್ದೆ. ಅಲ್ಲಿ ಇನ್ನೂ ಹಲವಾರು ವಯೋವೃದ್ಧರಿದ್ದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳುತ್ತಿದ್ದರು. ಮಗಳೇ, ನೀನು ಎಲ್ಲಿಂದ ಬಂದಿದ್ದೀಯಾ? ನೀನು ನಿನ್ನ ಅಮ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದೀಯಾ ಅಥವಾ ಬಿಡಲು ಬಂದಿದ್ದೀಯಾ? ನಾನು ಪ್ರೀತಿಯಿಂದ ಅವರಲ್ಲಿ ಹೇಳಿದೆ, ನಾನು ನನ್ನ ಅಮ್ಮನ ಜೊತೆಗೆ ಇಲ್ಲಿಗೆ ಬಂದಿದ್ದೇನೆ. ಅವರು ಇಲ್ಲಿಯ ಅತಿಥಿಯಾಗಿದ್ದಾರೆ ಎಂದಾಗ ಅಲ್ಲಿಯ ಮಹಿಳಾ ವೃದ್ಧೆಯರು ಜೋರಾಗಿ ನಗುತ್ತಾ ಹೇಳಿದರು, ಮಗಳೇ, ಇಂತಹ ಅತಿಥಿಗಳು ಎಂದೆಂದಿಗೂ ಇಲ್ಲಿಯ ಮೆಂಬರ್ ಆಗಿಯೇ ಉಳಿಯುತ್ತಾರೆ.
ತುಂಬ ಹೊತ್ತಿನವರೆಗೆ ನಾನು ಅವರೊಂದಿಗೆ ಮಾತನಾಡಿ ನನ್ನ ಮನೆಗೆ ಮರಳಿ ಬಂದೆ. ಆದರೆ ನನಗೆ ಅಮ್ಮನನ್ನು ನೋಡಿ ತುಂಬ ಅಳು ಬಂದಿತ್ತು. ನಾನು ಅವರ ಮುಂದೆಯಂತೂ ಅಳಲು ಸಾಧ್ಯವಾಗಲಿಲ್ಲ. ಹಾಗೆ ಮಾಡಿದ್ದರೆ ಅವಳು ಕೂಡ ಅಳಲು ಶುರು ಮಾಡುತ್ತಿದ್ದಳು. ನಾನು ಮನೆಗೆ ಬಂದು ತುಂಬ ಅತ್ತಿದ್ದೆ. ಮಾರನೇ ದಿನ ಅಮ್ಮನನ್ನು ನೋಡಲು ನಾನು ಮತ್ತೆ ಅಲ್ಲಿಗೆ ಬಂದು ತಲುಪಿದೆ. ಅಮ್ಮ ಮುಗುಳು ನಕ್ಕಳು. ಅವಳು ಮೊದಲಿಗಿಂತಲೂ ತುಂಬ ಚೆನ್ನಾಗಿರುವಂತೆ ಕಂಡಳು. ನಾನು ನನ್ನ ಕೈಯಾರೆ ಅವರ ಕೂದಲನ್ನು ಬಾಚಿದೆ ಮತ್ತು ಕಟ್ಟಿದೆ. ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿಕೊಂಡು ಹೋಗಿದ್ದೆ. ಮತ್ತೆ ಅವರ ಜೊತೆ ಕುಳಿತು ಊಟ ಮಾಡಿದೆ. ನಾನು ಪ್ರತಿದಿನ ಅಮ್ಮನನ್ನು ಭೇಟಿಯಾಗಲು ಹೋಗುತ್ತಿದ್ದೆ ಮತ್ತು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ತುಂಬ ದಿನಗಳವರೆಗೆ ಹೀಗೆ ನಡೆಯಿತು. ಒಂದು ದಿನ ಮ್ಯಾನೇಜರ್ ನನ್ನನ್ನು ಒಂದು ಕಡೆ ಕರೆದು ಹೇಳಿದರು, ನೀನು ಪ್ರತಿದಿನ ಇಲ್ಲಿಗೆ ಬರುತ್ತಿದ್ದೀಯಾ, ಆದರೆ ಯಾರು ಕೂಡ ಹಲವಾರು ವರ್ಷಗಳವರೆಗೂ ಕೂಡ ಇಲ್ಲಿಗೆ ಮರಳಿ ಬರುವುದಿಲ್ಲ. ನೀನಂತೂ ನಾವು ಆಶ್ಚರ್ಯಚಕಿತರಾಗುವಂತೆ ಮಾಡಿದೆ. ನಾನು ಅವರಲ್ಲಿ ಹೇಳಿದೆ, ಇವರು ನನ್ನ ತಾಯಿ, ನನ್ನ ಕೈ ಹಿಡಿದು ನಡೆಯಲು ಕಲಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಆಸರೆಯಾಗಿರುವುದು ನನ್ನ ಜವಾಬ್ದಾರಿಯಾಗಿದೆ. ಇದು ಕೆಲವೇ ದಿನಗಳ ಮಟ್ಟಿಗೆ ಮಾತ್ರ, ಆನಂತರ ಎಲ್ಲವೂ ಸುಖಾಂತ್ಯವಾಗುತ್ತದೆ. ನೀವು ನನ್ನ ಅಮ್ಮನಿಗೆ ಸರಿಯಾದ ಸಮಯಕ್ಕೆ ಔಷಧಿ ನೀಡುತ್ತೀರಿ ಅಲ್ಲವೇ? ಆಗ ಅವರು ಹೇಳಿದರು, ಮಗಳೇ, ಇಲ್ಲಿ ಎಲ್ಲವೂ ಸರಿಯಾದ ಸಮಯಕ್ಕೆ ನಡೆಯುತ್ತದೆ. ಅಮ್ಮನು ಇಲ್ಲಿ ಎಲ್ಲರ ಜೊತೆ ಕುಳಿತು ಮಾತನಾಡತೊಡಗಿದಾಗ ಅವರ ನಡವಳಿಕೆಯಲ್ಲಿ ಬದಲಾವಣೆಯಾಯಿತು. ಅಲ್ಲಿರುವ ಎಲ್ಲ ಮಹಿಳೆಯರಿಗೂ ಅಮ್ಮನಿಗೆ ಬಂದ ಪರಿಸ್ಥಿತಿಯೇ ಒದಗಿ ಬಂದಿದೆ ಎಂದು ಅವರಲ್ಲಿ ಮಾತನಾಡಿದಾಗ ತಿಳಿಯುತ್ತಿತ್ತು. ಮತ್ತೊಂದು ಕಡೆ ಮಹಿಳೆಯರಿಗೆ ಎಲ್ಲ ವ್ಯವಸ್ಥೆಗಳು ಇದ್ದವು. ಯಾವಾಗ ಅವರ ಆರೋಗ್ಯ ಸುಧಾರಿಸಿತೋ ಅಲ್ಲಿಯೇ ಅಮ್ಮ ಬಟ್ಟೆ ಹೊಲಿಯುವುದನ್ನು ಶುರು ಮಾಡಿಕೊಂಡರು ಮತ್ತು ಅಲ್ಲಿ ಯಾರಿಗೆ ಹೊಲಿಯಲು ಬರುವುದಿಲ್ಲವೋ ಅಂತಹ ಮಹಿಳೆಯರಿಗೂ ಕೂಡ ಹೊಲಿಯುವುದನ್ನು ಕಲಿಸಿಕೊಟ್ಟರು ಮತ್ತು ಅಲ್ಲಿಯ ಮಹಿಳೆಯರಿಗಾಗಿ ಬಟ್ಟೆಯನ್ನು ಹೊಲಿದು ಕೊಡತೊಡಗಿದರು. ಮತ್ತೊಂದು ಕಡೆ ನಿತಿನ್ ಎಂದಿಗೂ ನನ್ನಲ್ಲಿ ಅಮ್ಮನ ಬಗ್ಗೆ ಕೇಳಲಿಲ್ಲ. ಹೀಗೆ ನಮ್ಮ ಸಂಬಂಧವು ಮೌನವಾಗಿ ಮುಂದುವರಿಯತೊಡಗಿತ್ತು. ಆ ಸಂಬಂಧದಲ್ಲಿ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ, ಕೇವಲ ಸಮಯ ಕಳೆಯುತ್ತಿತ್ತು. ನನ್ನ ಇಡೀ ದಿನದ ಅರ್ಧ ಭಾಗವನ್ನು ನಾನು ವೃದ್ಧಾಶ್ರಮದಲ್ಲಿಯೇ ಕಳೆಯುತ್ತಿದ್ದೆ. ಅಲ್ಲಿಯ ಅಕ್ಕಪಕ್ಕದಲ್ಲಿ ಎಂತಹ ಮಹಿಳೆಯರು ಇದ್ದರೆಂದರೆ ಎಲ್ಲವನ್ನೂ ಕಳೆದುಕೊಂಡ ಮೇಲೂ ಅವರು ಸೋಲನ್ನು ಒಪ್ಪಿಕೊಂಡಿರಲಿಲ್ಲ. ಎಲ್ಲ ಮಹಿಳೆಯರು ದೇವರು ನಿನ್ನನ್ನು ಯಾವಾಗಲೂ ಚೆನ್ನಾಗಿ ಇಟ್ಟಿರಲಿ ಎಂದು ಹರಸುತ್ತಿದ್ದರು. ನಿನ್ನಂತಹ ಮಕ್ಕಳು ಎಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತಿದ್ದರು. ನಾನು ಕೂಡ ಕೇವಲ ನನ್ನ ಅಮ್ಮನಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ, ಬದಲಾಗಿ ಅಲ್ಲಿಯ ಸುತ್ತಲಿನ ವೃದ್ಧ ಮಹಿಳೆಯರನ್ನು ಕೂಡ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದೆ. ಅವರೊಂದಿಗೆ ಅನ್ಯೋನ್ಯವಾಗಿ ಬೆರೆಯುತ್ತಿದ್ದೆ. ಜೀವನವು ನನಗೊಂದು ಅವಕಾಶವನ್ನು ನೀಡಿತ್ತು. ನಾನು ಯಾರಿಗೂ ಭಾರವಾಗಿರದೆ ಮುದಿ ಜೀವಗಳಿಗೆ ಆಸರೆಯಾಗುವ ಭಾಗ್ಯವನ್ನು ಕರುಣಿಸಿತು. ವೃದ್ಧಾಶ್ರಮಕ್ಕೆ ಹೋಗುತ್ತಾ ನಾನು ಹಲವಾರು ತಿಂಗಳುಗಳು ಕಳೆದವು. ನಾನು ಅಲ್ಲಿಗೆ ಪ್ರತಿದಿನ ಹೋಗುತ್ತಿದ್ದೆ. ಒಮ್ಮೊಮ್ಮೆ ಮಧ್ಯಾಹ್ನ, ಮತ್ತೊಮ್ಮೆ ಸಂಜೆ ಹೋಗುತ್ತಿದ್ದೆ. ಆದರೆ ಈಗ ಅಮ್ಮನ ಆರೋಗ್ಯದಲ್ಲಿ ಏರುಪೇರಾಗಲು ಶುರುವಾಯಿತು. ಕಳೆದ ಕೆಲವು ದಿನಗಳಿಂದ ಅವರ ಮುಖದ ಭಾವವೂ ಕೂಡ ಬದಲಾಗಿತ್ತು. ಅವರ ಮುಖ ಕಳೆಗುಂದಿತ್ತು. ಅವರು ಊಟ ಮಾಡುವುದನ್ನು ಕೂಡ ಕಡಿಮೆ ಮಾಡಿದ್ದರು. ಸದ್ಯ ವೃದ್ಧಾಶ್ರಮದಲ್ಲಿರುವ ಡಾಕ್ಟರ್ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಆ ದಿನ ನಾನು ಅಲ್ಲಿಗೆ ಬಂದು ತಲುಪಿದಾಗ ಅಮ್ಮ ಇನ್ನು ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದರು. ಅವರು ಇನ್ನು ಚಾದರವನ್ನು ಹೊದ್ದುಕೊಂಡಿದ್ದರು. ಬೇಸಿಗೆ ದಿನವಾಗಿತ್ತು. ನಾನು ಅವರ ಹಣೆಯ ಮೇಲೆ ಕೈಯಿಟ್ಟು ನೋಡಿದಾಗ ಹಣೆ ಬಿಸಿಯಾಗಿತ್ತು. ಅವರು ಹೇಳಿದರು, ಮಗಳೇ, ನನ್ನ ಆರೋಗ್ಯ ಸರಿಯಾಗಿದೆ. ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ನಾಳೆಯವರೆಗೆ ಸರಿ ಹೋಗುತ್ತೆ. ಅವರು ಅಮ್ಮನನ್ನು ಚೆಕಪ್ ಮಾಡಿ ಹೇಳಿದರು, ನಾಳೆ ನಾವು ಇವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡುತ್ತೇವೆ. ಅವರಿಗೆ ವಯಸ್ಸಾದ ಕಾರಣದಿಂದಾಗಿ ಹೀಗಾಗುತ್ತಿದೆ. ಈಗ ಜಾಗರೂಕರಾಗಿರುವುದು ಅತ್ಯವಶ್ಯವಾಗಿದೆ. ಮಾರನೇ ದಿನ ನಾನೇ ಸ್ವತಃ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿ ಹೇಳಿದರು, ಅವರ ಶರೀರ ತುಂಬ ನಿತ್ರಾಣವಾಗಿದೆ. ಅವರ ಊಟ ತಿಂಡಿಯ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮಾರನೇ ದಿನ ಮನೆಗೆ ಬಂದು ನಾನು ಅಮ್ಮನ ಆರೋಗ್ಯದ ಬಗ್ಗೆ ನಿತಿನ್ಗೆ ಹೇಳಿದೆ. ಅಮ್ಮನ ಆರೋಗ್ಯ ಸರಿಯಾಗಿಲ್ಲ, ಆದ್ದರಿಂದ ನಾನು ಹೆಚ್ಚಿನ ಸಮಯವನ್ನು ವೃದ್ಧಾಶ್ರಮದಲ್ಲಿಯೇ ಕಳೆಯಲು ಬಯಸಿದ್ದೇನೆ. ಆಗ ನಿತಿನ್ ಹೇಳಿದರು, ಸರಿ, ನಿನ್ನ ಇಷ್ಟದಂತೆ ಆಗಲಿ. ಮಾರನೇ ದಿನ ನಾನು ವೃದ್ಧಾಶ್ರಮಕ್ಕೆ ಬಂದು ತಲುಪಿದಾಗ ಅಮ್ಮ ಕಣ್ಣು ಮುಚ್ಚಿ ಮಲಗಿದ್ದರು. ನಾನು ಅವರನ್ನು ಕೂಗಿ ಕರೆದಾಗ, ನನ್ನ ಮಗಳೇ, ಬಂದೆಯಾ? ಮಗಳೇ, ಈಗ ನಾನು ಹೊರಟು ಹೋಗುವ ಸಮಯ ಹತ್ತಿರ ಬಂದಿದೆ. ನಾನು ಅವರ ಮಾತನ್ನು ತುಂಡರಿಸುತ್ತಾ ಹೇಳಿದೆ, ಅಮ್ಮ ನೋಡಿ, ಇಲ್ಲಿ ನಿಮಗಾಗಿ ನಿಮಗೆ ಇಷ್ಟವಾದ ಲಾಡು ಮಾಡಿಕೊಂಡು ಬಂದಿದ್ದೇನೆ. ನಾನು ಚಿಕ್ಕವಳಿದ್ದಾಗ ನಿಮ್ಮ ಕೈಯಾರೆ ನೀವು ನನಗೆ ಮಾಡಿ ತಿನ್ನಿಸುತ್ತಿದ್ರಿ. ನೀವು ಕೂಡ ತಿನ್ನುತ್ತಾ ಇದ್ರಿ. ಆಗ ಅಮ್ಮ ಹೇಳಿದಳು, ಮಗಳೇ, ಈಗ ನನಗೆ ಸಾವು ಬಂದರೂ ಕೂಡ ಖುಷಿಯಿಂದ ಸಾಯುತ್ತೇನೆ. ನೀನು ನನಗಾಗಿ ಏನೆಲ್ಲ ಮಾಡಿದೆಯೋ ಅದನ್ನು ಒಂದು ಮಗ ಕೂಡ ಮಾಡಲು ಸಾಧ್ಯವಿಲ್ಲ. ಆಗ ನಾನು ಹೇಳಿದೆ,
ಅಮ್ಮ, ನೀವು ಇದೆಂತ ಮಾತನಾಡುತ್ತಿದ್ದೀರಿ ಎಂದಾಗ ಅಮ್ಮ ನನ್ನನ್ನು ಮನಪೂರ್ವಕವಾಗಿ ಹರಸಿದಳು ಮತ್ತು ಆಶೀರ್ವಾದ ನೀಡಿದಳು. ರಾತ್ರಿಯ ಸಮಯ. ನಾನು ವೃದ್ಧಾಶ್ರಮದಿಂದ ಮನೆಗೆ ಬಂದೆ. ನನಗೆ ಇಂದು ರಾತ್ರಿ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ನಿತಿನ್ಗಾಗಿ ತಿಂಡಿ ಮಾಡುತ್ತಿದ್ದೆ. ಆಗ ಆಕಸ್ಮಿಕವಾಗಿ ವೃದ್ಧಾಶ್ರಮದ ಮ್ಯಾನೇಜರ್ನ ಫೋನ್ ಬಂದಿತ್ತು. ಅವರು ಹೇಳಿದರು, ಮಗಳೇ, ನಿನ್ನ ಅಮ್ಮ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಇದನ್ನು ಕೇಳಿ ನಾನು ಗರಬಡಿದವಳಂತೆ ನಿಂತುಕೊಂಡೆ. ಬೇಗನೆ ಎಲ್ಲವನ್ನೂ ಬಿಟ್ಟು ಅಲ್ಲಿಂದ ಹೊರಟು ಬಂದೆ. ನನ್ನ ಬರುವಿಕೆಗಾಗಿ ಅಲ್ಲಿ ಅಮ್ಮನ ಶವವನ್ನು ಕಾಯ್ದಿರಿಸಲಾಗಿತ್ತು. ನಾನು ಕೆಟ್ಟದಾಗಿ ಅಳುತ್ತಿದ್ದೆ. ಆಗ ಮ್ಯಾನೇಜರ್ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟರು ಮತ್ತು ಹೇಳಿದರು, ಮಗಳೇ, ನಿನ್ನ ಅಮ್ಮ ತುಂಬ ಒಳ್ಳೆಯವರಾಗಿದ್ದರು. ನೀನು ಹೋದ ನಂತರ ಅವಳು ಪದೇ ಹೀಗೆ ಹೇಳುತ್ತಾ ಅಲ್ಲಿಯ ಎಲ್ಲ ವೃದ್ಧ ಮಹಿಳೆಯರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಏಕೆಂದರೆ ಅವರೆಲ್ಲರೂ ನನ್ನ ಅಮ್ಮನೊಂದಿಗೆ ತುಂಬ ಅನ್ಯೋನ್ಯತೆಯಿಂದ ಇದ್ದರು. ಅಮ್ಮ ಈಗ ನನ್ನನ್ನು ಬಿಟ್ಟು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಳು. ನಂತರ ಅವರ ಶವ ಸಂಸ್ಕಾರ ಮಾಡಲಾಯಿತು. ತುಂಬ ದಿನಗಳವರೆಗೆ ನಾನು ನನ್ನ ಅಮ್ಮನ ನೆನಪಿಗಾಗಿ ವೃದ್ಧಾಶ್ರಮಕ್ಕೆ ಹೋಗುತ್ತಿದ್ದೆ, ಏಕೆಂದರೆ ಅವರ ನೆನಪು ತುಂಬ ಕಾಡುತ್ತಿತ್ತು. ಒಂದು ದಿನ ನಾನು ವೃದ್ಧಾಶ್ರಮಕ್ಕೆ ತಲುಪಿದಾಗ ಅಪರಿಚಿತ ಮಹಿಳೆ ಒಬ್ಬಳು ನನಗಾಗಿ ಕಾಯುತ್ತಿದ್ದರು. ಅವರ ಕೈಯಲ್ಲಿ ಒಂದು ಫೈಲ್ ಇತ್ತು. ಅವರು ನನ್ನನ್ನು ನೋಡಿ ಹೇಳಿದರು, ನಿನ್ನ ಹೆಸರು ಚಾರು ಅಲ್ಲವೇ? ಆಗ ನಾನು ಹೌದು ಎಂದು ತಲೆ ಆಡಿಸಿದೆ. ಅವರು ಮುಗುಳು ನಗುತ್ತಾ ಫೈಲನ್ನು ಮುಂದೆ ನೀಡಿದರು. ಮತ್ತೆ ಹೇಳಿದರು, ನಾನು ನಿನ್ನ ಅಮ್ಮನ ತುಂಬ ಹಳೆಯ ಗೆಳತಿಯಾಗಿದ್ದೇನೆ. ನಿನ್ನ ಅಮ್ಮ ನನ್ನೊಂದಿಗೆ ತುಂಬ ಮಾತನಾಡುತ್ತಿದ್ದಳು. ಅವಳು ಹೋದ ನಂತರ ಅವಳ ಒಂದು ಆಸ್ತಿಯನ್ನು ನನ್ನ ಬಳಿ ಕೊಟ್ಟು ಹೋಗಿದ್ದಾಳೆ. ನಿನ್ನ ಅಮ್ಮ ಸ್ಪೆಷಲ್ ಆಗಿ ಇದನ್ನು ನಿನಗೆ ನೀಡಬೇಕೆಂದು ನನಗೆ ಹೇಳಿದ್ದಳು. ಆಗ ನಾನು ಕೇಳಿದೆ, ಇದೇನು, ಇದರಲ್ಲೇನಿದೆ? ಅವರು ಹೇಳಿದರು, ಆಸ್ತಿಯ ವಿಲ್ ಪತ್ರವಾಗಿದೆ. ವಾಸ್ತವದಲ್ಲಿ ನಿನ್ನ ಅಜ್ಜ ತುಂಬ ಶ್ರೀಮಂತರಾಗಿದ್ದರು. ಹಳ್ಳಿಯಲ್ಲಿ ಅವರಿಗೆ ಹಲವಾರು ಎಕರೆ ಜಮೀನು ಇತ್ತು. ನಿನ್ನ ಅಜ್ಜ ಸಾಯುವುದಕ್ಕಿಂತ ಮೊದಲು ತನ್ನ ಎಲ್ಲ ಜಮೀನನ್ನು ತನ್ನ ಮಗಳ ಹೆಸರಿಗೆ ಮಾಡಿದ್ದರು. ಅಂದರೆ ಆ ಎಲ್ಲ ಪ್ರಾಪರ್ಟಿಯು ನಿನ್ನ ಅಮ್ಮನ ಹೆಸರಿಗೆ ಮಾಡಿದ್ದರು. ನಿನ್ನ ಅಮ್ಮ ಅವರ ಒಬ್ಬಳೇ ಮಗಳಾಗಿದ್ದಳು. ನಿನ್ನ ಅಮ್ಮ ತನ್ನ ಹೆಸರಿನಲ್ಲಿದ್ದ ಎಲ್ಲ ಜಮೀನನ್ನು ಜೀವಂತ ಇರುವಾಗಲೇ ನಿನ್ನ ಹೆಸರಿಗೆ ಮಾಡಿದ್ದರು ಮತ್ತು ಈ ವಿಲ್ ಪತ್ರದಲ್ಲಿ ಅವರ ತಂದೆಯು ನೀಡಿದ ಎಲ್ಲ ಜಮೀನನ್ನು ನಿನ್ನ ಹೆಸರಿಗೆ ಮಾಡಲಾಗಿದೆ ಎಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಇದರಲ್ಲಿ ನಿನ್ನ ಅಣ್ಣನಿಗೆ ಯಾವುದೇ ಭಾಗವಿಲ್ಲ. ಅವರು ತನ್ನ ಮಗನನ್ನು ತಮ್ಮ ಆಸ್ತಿಯಿಂದ ಹೊರಹಾಕಿದ್ದಾರೆ. ಇದೆಲ್ಲ ಆ ಜಮೀನಿನ ಕಾಗದ ಪತ್ರಗಳಾಗಿವೆ. ಅವರು ನನ್ನ ಬಳಿ ಇಟ್ಟುಕೊಳ್ಳಲು ನೀಡಿದರು. ಮತ್ತೆ ಹೇಳಿದ್ದರು, ನಾನು ಹೊರಟು ಹೋದ ಮೇಲೆ ಈ ಕಾಗದ ಪತ್ರಗಳನ್ನು ನಿನಗೆ ನೀಡಬೇಕೆಂದು ಹೇಳಿದರು. ಇದೆಲ್ಲವೂ ನಿನ್ನ ಕಠಿಣ ಪರಿಶ್ರಮದ ಫಲವಾಗಿದೆ. ನಾನು ಫೈಲನ್ನು ತೆಗೆದುಕೊಂಡೆ ಮತ್ತು ಮೌನವಾದೆ. ಆಗ ಅವರು ಹೇಳಿದರು, ನೀನು ಈಗ ಈ ಜಮೀನಿನ ಮಾಲೀಕಳಾಗಿದ್ದೀಯಾ. ನಾನು ಮನೆಗೆ ಬಂದು ಈ ಮಾತನ್ನು ನನ್ನ ಪತಿಗೆ ಹೇಳಿದಾಗ ಅವರು ತುಂಬ ಖುಷಿಯಾದರು. ಮತ್ತೆ ಹೇಳಿದರು, ನಾನು ನಿನ್ನ ಅಮ್ಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೆ. ಅವರು ಸಾಯುವುದಕ್ಕೂ ಮೊದಲು ಕೂಡ ನಿನ್ನ ಬಗ್ಗೆ ಯೋಚಿಸಿದ್ದಾರೆ. ಆಗ ನಾನು ಹೇಳಿದೆ, ನೀವು ಹೇಳುವುದು ಸರಿಯಾಗಿದೆ. ಅವರು ಕೇವಲ ನನ್ನ ಬಗ್ಗೆ ಮಾತ್ರ ಯೋಚಿಸಿದ್ದಾರೆ. ಇದರಲ್ಲಿ ನೀವು ಖುಷಿ ಪಡುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಆದರೆ ನನ್ನ ಅಮ್ಮನ ಜಮೀನು ಸರಿಯಾದ ರೀತಿಯಲ್ಲಿ ಬಳಕೆ ಆಗುವಂತೆ ನೋಡಿಕೊಳ್ಳುತ್ತೇನೆ. ಆಗ ನನ್ನ ಗಂಡ ಕೇಳಿದನು, ನಿನ್ನ ಮಾತಿನ ಅರ್ಥವೇನು? ನಾನು ಹೇಳಿದೆ, ಯಾವ ವೃದ್ಧಾಶ್ರಮವು ಅವರಿಗೆ ಆಶ್ರಯ ನೀಡಿತ್ತೋ ಆ ಜಮೀನನ್ನು ಮಾರಾಟ ಮಾಡಿ ಆ ವೃದ್ಧಾಶ್ರಮದ ಮಹಿಳೆಯರಿಗೆ ಆಸರೆಯಾಗುತ್ತೇನೆ. ನನ್ನ ಅಮ್ಮನ ಜಮೀನಿನ ಹಣವನ್ನು ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡುತ್ತೇನೆ. ಈಗ ನನ್ನ ಗಂಡನಿಗೆ ಸುಮ್ಮನಿರುವುದನ್ನು ಬಿಟ್ಟರೆ ಅವರ ಬಳಿ ಬೇರೇನೂ ಇರಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಾದರು ಮತ್ತು ತುಂಬ ಪಶ್ಚಾತ್ತಾಪ ಪಡತೊಡಗಿದ್ದರು. ಈ ಮಾತು ಹಾರುತ್ತಾ ನನ್ನ ಅಣ್ಣ ಅತ್ತಿಗೆಯ ಕಿವಿಗೂ ಕೂಡ ತಲುಪಿತು. ಒಂದು ದಿನ ನಾನು ವೃದ್ಧಾಶ್ರಮದಲ್ಲಿ ಇದ್ದಾಗ ತುಂಬ ದಿನಗಳಾದ ಮೇಲೆ ಒಂದು ಮುಖವನ್ನು ನೋಡಿದೆ. ಅದು ನನ್ನ ಅಣ್ಣನ ಮುಖವಾಗಿತ್ತು. ನಾನು ನನ್ನ ಅಮ್ಮ ನೀಡಿದ ಜಮೀನಿನ ಅರ್ಧ ಭಾಗವನ್ನು ಮಾರಾಟ ಮಾಡಿ ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡಿದ್ದೆ. ಅಣ್ಣನನ್ನು ನೋಡುತ್ತಿದ್ದಂತೆ ನನಗೆ ಎಲ್ಲವೂ ನೆನಪಾಯಿತು. ನಾನು ಮುಂದೆ ಬಂದಾಗ ಅಣ್ಣ ನನ್ನನ್ನು ನೋಡಿ ಹೇಳಿದನು, ಚಾರು ಹೇಗಿದ್ದೀಯಾ? ನಾನು ತಕ್ಷಣ ಕೇಳಿದೆ, ಅಣ್ಣ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಅಪ್ಪ ಅಮ್ಮ ಮರಣ ಹೊಂದಿದ್ದಾರೆ. ಮತ್ತೆ ನೀವು ಇಲ್ಲಿಗೆ ಯಾರನ್ನು ಬಿಟ್ಟು ಹೋಗಲು ಬಂದಿದ್ದೀರಿ? ಅಣ್ಣನಿಗೆ ತುಂಬ ನಾಚಿಕೆಯಾಯಿತು ಮತ್ತು ಹೇಳಿದನು, ನಾನು ನಿನ್ನ ಮನೆಗೆ ಹೋಗಿದ್ದೆ. ನೀನು ಇಲ್ಲಿದ್ದೀಯಾ ಎಂದು ಗೊತ್ತಾಯಿತು. ನಿನ್ನನ್ನು ಭೇಟಿಯಾಗಲು ಇಲ್ಲಿಗೆ ಬಂದೆ. ಆಗ ನಾನು ಹೇಳಿದೆ, ತುಂಬ ದಿನಗಳಾದ ಮೇಲೆ ನಿಮಗೆ ನನ್ನ ನೆನಪಾಯಿತಲ್ಲವೇ? ಅವನು ಕಸಿವಿಸಿಗೊಳ್ಳುತ್ತಾ ಹೇಳಿದನು, ನನಗೆ ಗೊತ್ತಿದೆ. ಅಮ್ಮನ ವಿಚಾರವಾಗಿ ನಾನು ಎಲ್ಲವನ್ನು ತಿಳಿದುಕೊಂಡೆ. ನನಗೆ ತುಂಬ ದುಃಖವಾಯಿತು. ಅಮ್ಮ ಸಾಯುವುದಕ್ಕಿಂತ ಮೊದಲು ತನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದ್ದಾಳೆ ಎಂದು ಕೇಳಿದೆ. ಆಗ ನಾನು ನಿರಾಳವಾಗಿ ಉತ್ತರವನ್ನು ನೀಡಿದೆ, ಹೌದು, ಅವರು ತಮ್ಮ ಕರಾರು ಪತ್ರದಲ್ಲಿ ನಿಶ್ಚಳವಾಗಿ ಬರೆದಿದ್ದಾರೆ. ಮಗನಂತೂ ತಮಗೆ ಆಸರೆ ಆಗಲಿಲ್ಲ. ಆದ್ದರಿಂದ ಎಲ್ಲವನ್ನೂ ತನ್ನ ಮಗಳ ಹೆಸರಿಗೆ ಮಾಡುತ್ತಿದ್ದೇನೆ. ಅವರು ತನ್ನ ತಂದೆಯಿಂದ ಬಂದ ಆಸ್ತಿಯನ್ನು ನನಗೆ ನೀಡಿದ್ದಾರೆ.
ತಮ್ಮ ಪತಿಯ ಪರಿಶ್ರಮದಿಂದ ಕಟ್ಟಿದ ಮನೆಯನ್ನು ಈಗಲೂ ಅವರು ನಿನಗೆ ನೀಡಿ ನಿಮ್ಮ ಮೇಲೆ ಕರುಣೆ ತೋರಿರುವುದಕ್ಕೆ ಖುಷಿಪಡಿ. ಅಣ್ಣನಿಗೆ ನಾಚಿಕೆಯಾಗಿ ಹೇಳಿದನು, ನನ್ನಿಂದ ತಪ್ಪಾಗಿದೆ ಎಂದು ನನಗೆ ಗೊತ್ತಿದೆ. ಆದರೆ ಬಹುಶಃ ಈಗ ತುಂಬ ತಡವಾಗಿ ಹೋಗಿದೆ. ಅದಕ್ಕೆ ನಾನು ಉತ್ತರ ನೀಡಿದೆ, ಕೆಲವು ವಸ್ತುಗಳಿಗೆ ಸರಿಯಾದ ಸಮಯಕ್ಕೆ ಬೆಲೆಯನ್ನು ನೀಡಲೇಬೇಕಾಗುತ್ತದೆ. ಇಲ್ಲದೆ ಹೋದರೆ ಅದು ಕೈಯಿಂದ ತಪ್ಪಿ ಹೋಗುತ್ತದೆ. ಅಣ್ಣ ಏನೋ ಹೇಳಲು ಹೋದರು. ಆದರೆ ನಾನು ಹೇಳಿದೆ, ಈಗ ನನ್ನ ಬಳಿ ಅಷ್ಟೊಂದು ಸಮಯವಿಲ್ಲ. ತುಂಬ ದಿನಗಳವರೆಗೆ ಅಮ್ಮ ಈ ವೃದ್ಧಾಶ್ರಮದಲ್ಲಿ ವಾಸವಿದ್ದರು. ಇಲ್ಲಿಗೆ ಬಂದು ನಾನು ಅಮ್ಮನನ್ನು ನೆನಪು ಮಾಡಿಕೊಳ್ಳುತ್ತೇನೆ. ಇಲ್ಲಿ ಎಷ್ಟೆಲ್ಲ ವೃದ್ಧ ಮಾತೆಯರು ಇದ್ದಾರೋ ನಾನು ಅವರಲ್ಲಿಯೇ ನನ್ನ ಅಮ್ಮನನ್ನು ನೋಡಲು ಪ್ರಯತ್ನಿಸುತ್ತೇನೆ. ಅಣ್ಣನಿಗೆ ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡು ಇಲ್ಲಿಂದ ಹೋಗತೊಡಗಿದ್ದರು. ಅವರ ನೋಟದಲ್ಲಿ ಅಮ್ಮನ ಸಾವಿನ ಬಗ್ಗೆ ಯಾವುದೇ ದುಃಖವಿರಲಿಲ್ಲ. ಬದಲಾಗಿ ಅವರ ಕೈಯಿಂದ ಅಮ್ಮನ ಆಸ್ತಿ ತಪ್ಪಿ ಹೋಗಿದ್ದಕ್ಕೆ ದುಃಖವಿದ್ದಂತೆ ತೋರಿತು. ನಾನು ಆ ವೃದ್ಧಾಶ್ರಮದಲ್ಲಿ ಇದ್ದು ಆಸರೆ ಇಲ್ಲದ ವೃದ್ಧ ಮಹಿಳೆಯರಿಗೆ ಸಹಾಯ ಮಾಡತೊಡಗಿದೆ. ಅಲ್ಲಿಯ ಮ್ಯಾನೇಜರ್ ಹಾಗೂ ಅಲ್ಲಿದ್ದ ಬೇರೆ ಸ್ಟಾಫ್ಗಳು ನನಗೆ ತುಂಬ ಮರ್ಯಾದೆ ನೀಡುತ್ತಿದ್ದರು. ನಾನು ಪ್ರತಿದಿನ ನನ್ನ ಅಮ್ಮನನ್ನು ನೆನಪಿಸಿಕೊಂಡು ಅಳುತ್ತಿದ್ದೆ. ಆದರೆ ನಾನು ಇಲ್ಲಿಗೆ ಬರುವುದರಿಂದ ನನಗೆ ನೆಮ್ಮದಿ ದೊರೆಯುತ್ತಿತ್ತು. ಅಮ್ಮನ ಉಳಿದ ಜಮೀನು ಈಗಲೂ ಹಳ್ಳಿಯಲ್ಲಿ ಹಾಗೆ ಉಳಿದುಕೊಂಡಿದೆ. ಅದು ನನ್ನ ಹೆಸರಿನಲ್ಲಿದೆ. ನಾನು ಹಳ್ಳಿಗೆ ಹೋಗಿ ನನ್ನ ಜಮೀನನ್ನು ನೋಡಿಕೊಂಡು ಬಂದಿದ್ದೆ. ನನ್ನ ಪತಿಯು ಇದರ ಬಗ್ಗೆ ಆಸೆ ಪಟ್ಟಾಗ ನಾನು ಮೊದಲೇ ಅವರಿಗೆ ತಿಳಿಸಿ ಹೇಳಿದ್ದೆ, ಇದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲ. ಒಂದು ಕಾಲದಲ್ಲಿ ನೀವು ಕೂಡ ಅಮ್ಮನಿಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎಂದು ತಿರಸ್ಕಾರ ಮಾಡಿದ್ರಿ. ಆದ್ದರಿಂದ ನೀವು ಕೂಡ ಅವರ ಜಮೀನಿನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ನಾನು ಹೀಗೆ ಹೇಳಿದಾಗ ಅವರಿಗೆ ತುಂಬ ನಾಚಿಕೆ ಆಗುತ್ತಿತ್ತು. ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳುತ್ತಿದ್ದರು. ಒಮ್ಮೊಮ್ಮೆ ಮನುಷ್ಯರು ಕೂಡ ಕ್ಷಮೆ ಕೇಳಲು ಮತ್ತು ತಮ್ಮ ತಪ್ಪನ್ನು ಸುಧಾರಿಸಿಕೊಳ್ಳಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಸ್ವಲ್ಪ ದಿನಗಳ ನಂತರ ನಾನು ಹಳ್ಳಿಯ ಒಂದು ಜಮೀನನ್ನು ಮಾರಾಟ ಮಾಡಿ ಬಂದ ಹಣದಿಂದ ಸಿಟಿಯಲ್ಲಿ ಒಂದು ಮನೆಯನ್ನು ಖರೀದಿಸಿದೆ. ನಾವು ನಮ್ಮ ಹೊಸ ಮನೆಗೆ ಶಿಫ್ಟ್ ಆದೆವು. ನನ್ನ ಗಂಡ ನಿತಿನ್ ತಾನು ಮಾಡಿದ ತಪ್ಪಿಗಾಗಿ ಈಗಲೂ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದರು. ನಾನು ಕೂಡ ಅವರ ಮೇಲೆ ತುಂಬ ಭರವಸೆ ಇಟ್ಟಿರಲಿಲ್ಲ. ಏಕೆಂದರೆ ಸ್ವಂತ ಮಗನೇ ಬದಲಾಗುತ್ತಾನೆ ಎಂದ ಮೇಲೆ ಅಳಿಯ ಯಾವ ಲೆಕ್ಕ. ಸ್ವಲ್ಪ ದಿನಗಳ ನಂತರ ಅಣ್ಣನು ಕೂಡ ನನ್ನ ಮನೆಗೆ ಬಂದರು. ಅವರನ್ನು ನೋಡಿ ನಾನು ಹೈರಾಣಾದೆ. ನನಗೆ ಗೊತ್ತಿತ್ತು, ಈಗ ಅವರು ತಾವು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ತಮಗಾಗುತ್ತಿರುವ ಮುಜುಗರದಿಂದ ಮುಕ್ತಿ ಪಡೆದುಕೊಳ್ಳಲು ನನ್ನನ್ನು ಭೇಟಿಯಾಗಲು ಬರುತ್ತಿದ್ದಾರೆ ಎಂದು ನನಗೆ ಗೊತ್ತಿತ್ತು. ನಾನು ಅವರನ್ನು ಕ್ಷಮಿಸಬಹುದಾಗಿತ್ತು. ಆದರೆ ಅವರನ್ನು ನೋಡಿ ಅವರು ಈ ಮೊದಲು ಆಡಿದ ಪ್ರತಿಯೊಂದು ಶಬ್ದಗಳು ನನಗೆ ನೆನಪಾಗುತ್ತಿದ್ದವು ಮತ್ತು ಆ ಶಬ್ದಗಳನ್ನು ಅವರು ಅಮ್ಮನಿಗೆ ಮುಖಕ್ಕೆ ಹೊಡೆದ ಹಾಗೆ ನೇರವಾಗಿ ಹೇಳುತ್ತಿದ್ದರು. ಒಂದು ದಿನ ಅಣ್ಣ ಹೇಳಿದರು, ಅಮ್ಮ ಹೊರಟು ಹೋದ ಮೇಲೆ ನನ್ನ ಹೃದಯ ತುಂಬ ಭಾರವಾಗುತ್ತಿತ್ತು. ನಾನು ಯಾವಾಗಲೂ ದುಃಖದಲ್ಲಿ ಇರುತ್ತಿದ್ದೆ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ಆಗ ನಾನು ತೀಕ್ಷ್ಣ ನೋಟದಿಂದ ಅಣ್ಣನನ್ನು ನೋಡಿದೆ ಮತ್ತು ಹೇಳಿದೆ, ಅಮ್ಮನನ್ನು ಮನೆಯಿಂದ ಹೊರ ಹಾಕುವಾಗ ಇದರ ಬಗ್ಗೆ ನೀವು ಒಬ್ಬ ವೃದ್ಧ ಮಹಿಳೆಯನ್ನು ಮನೆಯಿಂದ ಹೊರ ಹಾಕುತ್ತಿದ್ದೀರಿ ಎಂದು ಏಕೆ ಯೋಚಿಸಲಿಲ್ಲ? ಆಕೆ ಎಷ್ಟೊಂದು ದುಃಖಪಟ್ಟಿರಬಹುದು. ಇದು ನಿಮಗೆ ಅರ್ಥವಾಗಲಿಲ್ಲವೇ? ಅಣ್ಣ, ನಿಮಗೆ ಅಮ್ಮನಿಂದ ಮುಕ್ತಿ ಬೇಕಾಗಿತ್ತು. ಆದರೆ ಭಗವಂತನು ಎಂದೆಂದಿಗೂ ನಿಮ್ಮನ್ನು ಅವರಿಂದ ದೂರವೇ ಇಟ್ಟನು. ಬಹುಶಃ ನಿಮಗೆ ಇದೇ ಶಿಕ್ಷೆ ಇರಬೇಕು. ನೀವು ಇಡೀ ಜೀವನವನ್ನು ಪಶ್ಚಾತ್ತಾಪದಿಂದ ಕಳೆಯುತ್ತೀರಿ. ಅವರು ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆಯಾಗಿತ್ತು. ಮತ್ತೊಂದು ಕಡೆಗೆ ಅತ್ತಿಗೆಗೆ ಇಲ್ಲಿಯವರೆಗೂ ಸಂತಾನ ಭಾಗ್ಯವಿರಲಿಲ್ಲ. ನಾನು ಅವರಿಗೂ ಕೂಡ ಸಂತಾನ ಭಾಗ್ಯ ದೊರೆಯದೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಒಂದು ವೇಳೆ ಅವರಿಗೆ ಸಂತಾನ ಭಾಗ್ಯ ಬೇಕೆಂದರೆ ಅತ್ತಿಗೆಯು ನನ್ನ ಅಮ್ಮನೊಂದಿಗೆ ಹೇಗೆ ನಡೆದುಕೊಂಡಿದ್ದಳೋ ಅಂತಹ ಸನ್ನಿವೇಶಕ್ಕಾಗಿ ಅವರು ತಯಾರಾಗಿರಬೇಕಾಗುತ್ತದೆ. ಏಕೆಂದರೆ ಒಂದು ದಿನ ಅವಳು ಕೂಡ ಒಬ್ಬ ಅಮ್ಮನಾಗುತ್ತಾಳೆ. ಅವಳು ಕೂಡ ವೃದ್ಧಳಾಗುತ್ತಾಳೆ. ಬಹುಶಃ ಅವಳ ವಾಸ್ತವ್ಯವೂ ಕೂಡ ಆಗ ವೃದ್ಧಾಶ್ರಮದಲ್ಲಿಯೇ ಆಗಬಹುದು. ವೀಕ್ಷಕರೇ, ನಿಮಗೆ ನಮ್ಮ ಕತೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅವಶ್ಯವಾಗಿ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ಏಕೆಂದರೆ ಮುಂದಿನ ನೋಟಿಫಿಕೇಷನ್ ಎಲ್ಲಕ್ಕೂ ಮೊದಲು ನಿಮಗೆ ಬರುವುದು. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.